ಆಲ್ರೈಟ್, ಮತ್ತೊಂದು ಆವರ್ತಿ ಸೇರಿ ಬಂದಂತ ನಿಮ್ಮೆಲ್ಲರನ್ನು ನಮ್ಮ ಕರ್ತನು ರಕ್ಷಕನು ಒಬ್ಬನೇ ದೇವರಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಅಭಿನಂದಿಸ್ತಾ ಇದ್ದೇನೆ. ಇಂಥ ಒಳ್ಳೆಯ ಅವಕಾಶಕ್ಕಾಗಿ ಕರ್ತನನ್ನು ಸ್ತುತಿಸ್ತೇನೆ. ನಿಮ್ಮೆಲ್ಲರನ್ನು ನೋಡುವಂಥದ್ದು ಬಹಳ ಸಂತೋಷ. ದೇವರ ವಾಕ್ಯದ ಅಧ್ಯಯನಕ್ಕೆ ನಾವು ಹೋಗೋದಕ್ಕಿಂತ ಮುಂಚಿತವಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ದೇವರ ಸಹಾಯವನ್ನು ಕೇಳೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂತ ಪರಲೋಕದ ತಂದೆಯೇ, ನಿನ್ನ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತೇವೆ. ಈ ನೂತನ ದಿನದಲ್ಲಿ ನಿನ್ನ ಸನ್ನಿಧಿಗೆ ನಾವು ಬರುವಂತೆ ಸಹಾಯ ಮಾಡಿದ್ದೀಯಾ. ವಿಶೇಷವಾಗಿ ನಮ್ಮ ಸ್ನೇಹಿತರು, ವಿಶ್ವಾಸಿಗಳು ಮತ್ತು ಸೇವಕರು ಕರ್ತನೆ, ಆ ಆ ಆ ಒಂದು ಕರ್ತನೆ ಪೂರ್ವ ಭಾಗದಲ್ಲಿ ಸಂಜೆ ಹೊತ್ತು ಕರ್ತನೆ ಈ ರೀತಿಯಾಗಿ ನಾವು ಸೇರುವಂತೆ ನಿನ್ನ ನಮಗೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ದೇವರೇ, ನೀನು ಮಾಡಿರ್ತಕ್ಕಂಥ ಎಲ್ಲ ಉಪಕಾರಗಳು ನಾವು ನೆನೆಸ್ತೇವೆ. ನಿನ್ನ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತೇವೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಕೊಟ್ಟಂತ ಮಹಾರಕ್ಷಣೆಗಾಗಿ ಸ್ತೋತ್ರ, ವಿಮೋಚನೆಗಾಗಿ ಸ್ತೋತ್ರ, ಪಾಪ ಕ್ಷಮಾಪಣೆಗಾಗಿ ಸ್ತೋತ್ರ. ಕ್ರಿಸ್ತನಲ್ಲಿ ನಾವು ಧೈರ್ಯವಾಗಿ ನಿನ್ನ ಸನ್ನಿಧಾನಕ್ಕೆ ಬರುವಂತೆ, ಅಪ್ಪ ತಂದೆ ಎಂಬುದಾಗಿ ಕರೆಯುವಂತೆ ದೇವರೇ ನಮಗೆ ಕೊಟ್ಟಂತ ಈ ಒಂದು ಕೃಪಾತಿಶಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ಈ ಸಂದರ್ಭದಲ್ಲಿ ಕರ್ತನೆ, ನಿನ್ನ ವಾಕ್ಯಗಳ ಅಧ್ಯಯನ ಮಾಡುವಾಗ ನಮ್ಮ ಮನೋನೇತ್ರಗಳನ್ನು ತೆರೆ ಮಾಡು. ಆತ್ಮೀಕ ವಿಷಯಗಳನ್ನು, ಆತ್ಮೀಕ ದೃಷ್ಟಿಯಲ್ಲಿ ವಿಚಾರಗಳನ್ನು ಗ್ರಹಿಸುವಂತೆ ಪವಿತ್ರಾತ್ಮನು ನಮಗೆ ಸಹಾಯ ಮಾಡಲಿ, ನಮ್ಮನ್ನು ಈ ಒಂದು ಗಳಿಗೆಯಲ್ಲಿ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಎಫೆಸ ಪತ್ರಿಕೆಯ 2ನೇ ಅಧ್ಯಯನವನ್ನು ಮೊದಲ 10 ವಚನಗಳನ್ನು ನಾವು ಅಧ್ಯಯನ ಮಾಡುವಾಗ ನಮ್ಮ ಸಂಗಡ ಮಾತನಾಡು. ನಮ್ಮ ಪೂರ್ವ ಸ್ಥಿತಿ ಏನು ಎಂಬುದನ್ನು ನಾವು ತಿಳುಕೊಳ್ಳುವಂತೆ, ಈಗಿನ ನಮ್ಮ ವಾಸ್ತವ್ಯವಾದಂತ ನೆಲೆ ಸ್ಥಿತಿ ಏನು ಎಂಬುದನ್ನು ತಿಳುಕೊಂಡು ಕರ್ತನೆ, ಕ್ರಿಸ್ತನಲ್ಲಿ ನಮಗಿರ್ತಕ್ಕಂಥ ಈ ನೆಲೆಯಲ್ಲಿ ಕರ್ತನೆ ನಾವು ಬೇರೂರಿ ನಿಂತುಕೊಳ್ಳುವಂತೆ ಸಹಾಯ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಸೇರಿ ಬಂದಂತ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು. ಹೀಗೆ ಕರ್ತನೆ, ನಮ್ಮ ಈ ವಾಕ್ಯದ ಬೋಧನೆ, ಅಧ್ಯಯನ ಮತ್ತು ನಮ್ಮ ಆಲೋಚನೆ ಎಲ್ಲವೂ ಕರ್ತನೆ ನಿನಗೆ ಸಮರ್ಪಕವಾಗಿರಲಿ ಎಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ ನಮ್ಮ ತಂದೆಯೇ, ಆಮೆನ್. ಮತ್ತೊಂದು ಆವರ್ತಿ ನಿಮ್ಮೆಲ್ಲರನ್ನು ನಾನು ವಂದಿಸ್ತಾ ಇದ್ದೇನೆ. ನಿಮ್ಮ ಸತ್ಯವೇದಗಳನ್ನು ಎಫೆಸದವರಿಗೆ ಬರೆದ ಪತ್ರಿಕೆಗೆ ನೀವು ದಯಮಾಡಿ ತಿರುಗಿಸಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಎಫೆಸದವರಿಗೆ ಬರೆದ ಪತ್ರಿಕೆಯಿಂದ ನಾವು ಮೊದಲನೇ ಒಂದು ಅಧ್ಯಾಯದಲ್ಲಿ ಕ್ರಿಸ್ತನು ನಮಗೆ ಮಾಡಿರುವಂತ ಸರ್ವ ಆಶೀರ್ವಾದಗಳನ್ನು ನಾವು ನೋಡ್ಕೊಂಡಿದ್ದೇವೆ. ಕ್ರಿಸ್ತನಲ್ಲಿ ನಮಗಿರ್ತಕ್ಕಂಥ ಸರ್ವ ಆಶೀರ್ವಾದಗಳು ಏನು ಎಂಬುದನ್ನು ಒಂದೊಂದಾಗಿ ನಾವು ಗಮನಿಸಿದ್ದೇವೆ. ಮತ್ತೆ ಪೌಲನು ಮಾಡುವಂತ ಪ್ರಾರ್ಥನೆ ಎಂಥದ್ದಾಗಿತ್ತು? ಅವನ ಪ್ರಾರ್ಥನೆ ವಿಶೇಷವಾಗಿ ಕ್ರಿಸ್ತನಲ್ಲಿ ನಮಗಿರ್ತಕ್ಕಂಥ ಈ ಸರ್ವ ಆಶೀರ್ವಾದಗಳು ಏನು ಎಂಬುದನ್ನು ತಿಳುಕೊಂಡು ಅದರಲ್ಲಿ ಬೇರೂರುವಂತೆ ದೇವರು ನಮ್ಮ ಮನೋನೇತ್ರಗಳನ್ನು ತೆರೆಯ ಮಾಡಲಿ ಎಂಬುದಾಗಿ ಎಫೆಸ ಪಟ್ಟಣದ ವಿಶ್ವಾಸಿಗಳಿಗೆ ಪ್ರಾರ್ಥನೆ ಮಾಡಿದ ಹಾಗೆ ಅದು ನಮಗೂ ಕೂಡ ಅನ್ವಯಿಸ್ತಾ ಇದೆ. ಪ್ರತಿದಿನ ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮ್ಮ ಮನೋನೇತ್ರಗಳನ್ನು ತೆರೆಯ ಮಾಡಲಿ ಎಂಬುದಾಗಿ ಆ ಪ್ರಾರ್ಥನೆಯಲ್ಲಿ ನೆಲೆಯಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಈ ದಿನ ನಾನು ಎಫೆಸ ಪತ್ರಿಕೆಯ 2ನೇ ಅಧ್ಯಾಯಕ್ಕೆ ನಾನು ಹೋಗ್ತಾ ಇದ್ದೇನೆ. ಈ 2ನೇ ಅಧ್ಯಾಯದಲ್ಲಿ ಪೌಲನು ವಿಶೇಷವಾಗಿ ನಮ್ಮ ಪೂರ್ವ ಸ್ಥಿತಿಯನ್ನು ತೋರಿಸ್ತಾ ಇದ್ದಾನೆ. ಮತ್ತೆ ನಮಗಿರ್ತಕ್ಕಂಥ ಈ ವಾಸ್ತವ್ಯವಾದಂತ ನೆಲೆ ಏನೆಂಬುದನ್ನು ತೋರಿಸ್ತಾ ಇದ್ದಾನೆ. ಮತ್ತು 3ನೇದಾಗಿ ನಾವು ಯಾವುದಕ್ಕೋಸ್ಕರವಾಗಿ ಕರೆಯಲ್ಪಟ್ಟಿದ್ದೇವೆ ಎಂಬುದನ್ನು ಕೂಡ ನಮಗೆ ತೋರಿಸ್ತಾ ಇದ್ದಾನೆ. ಮತ್ತೊಂದು ಸಾರಿ ಹೇಳ್ತೇನೆ, ನಮ್ಮ ಪೂರ್ವ ಸ್ಥಿತಿ, ನಮ್ಮ ಈಗಿನ ಅಥವಾ ವಾಸ್ತವ್ಯವಾದಂತ ನೆಲೆ, ಮತ್ತೆ 3ನೇದಾಗಿ ನಾವು ಕರೆಯಲ್ಪಟ್ಟಂತ ಉದ್ದೇಶ. ಮೊದಲ 10 ವಚನಗಳನ್ನು ನಾನು ನಿಮಗೆ ಓದ್ತೇನೆ. ಓದಿದಾದ್ಮೇಲೆ ಈ ವಾಕ್ಯದ ವಿವರಣೆಗೆ ನಾವು ಹೋಗೋಣ. ಎಫೆಸ ಪತ್ರಿಕೆ 2ನೇ ಅಧ್ಯಾಯ ವಚನ 1.
ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಅಥವಾ ನಮ್ಮನ್ನು ಸಹ ಬದುಕಿಸಿದನು. ಸೊ ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ ಮತ್ತು ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ ಅಂದ್ರೆ ಸೈತಾನನಿಗೆ, ಅಂದ್ರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ಪೂರ್ವದಲ್ಲಿ ನಡೆದುಕೊಂಡಿರಿ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಪೂರ್ವ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಆದರೆ ನೋಡಿ, ಮೊದಲ 3 ವಚನಗಳಲ್ಲಿ ನಮ್ಮ ಪೂರ್ವ ಸ್ವಭಾವವನ್ನು ಏನಂತ ಪೌಲ ತಿಳಿಸಿದಾಗೆ, ಈಗ 4ನೇ ವಚನದಲ್ಲಿ ಹೇಳ್ತಾನೆ, ಆದರೆ ಕರುಣಾ ನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾ ಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಮತ್ತೆ ಒತ್ತಿ ಹೇಳ್ತಾ ಇದ್ದಾನೆ. ಇದು 2ನೇ ಸಾರಿ, ಮೊದಲನೇ ವಚನದಲ್ಲಿ ಮತ್ತೆ ನೀವು 5ನೇ ವಚನದಲ್ಲಿ ಮತ್ತೆ ಇದನ್ನು ಗಮನಿಸ್ತೀರಾ. ಈಗ ನೀವು ನೋಡಿ, ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ, ಬದುಕಿಸಿದ್ದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿದನು. 3ನೇ ಸಾರಿ ಈ ಪದ ಉಪಯೋಗವಾಗ್ತಾ ಇದೆ. ನಾವು ಕ್ರಿಸ್ತನು ನಮ್ಮನ್ನು ಬದುಕಿಸಿದ್ದು ಅಷ್ಟೇ ಅಲ್ಲ, ನಮ್ಮನ್ನು ಎಬ್ಬಿಸಿದ್ದಾನೆ. ಮತ್ತೆ ನೋಡಿ, ಪರಲೋಕದಲ್ಲಿ ನಮ್ಮನ್ನು ಆಗಲೇ ಕೂಡ್ರಿಸಿದ್ದಾನೆ. ಇದು ನಮ್ಮ ನೆಲೆ. ಇದನ್ನು ನಾನು ವಿವರವಾಗಿ ಕಾಲಕ್ರಮೇಣ ಹೇಳ್ತೇನೆ. ಆದರೆ ಇವೆಲ್ಲ ಪದಗಳನ್ನು ನೀವು ಗಮನಿಸಬೇಕು. ಮೊದಲನೇದಾಗಿ ನಮ್ಮನ್ನು ಬದುಕಿಸಿದ್ದಾನೆ, 2ನೇದಾಗಿ ನಮ್ಮನ್ನು ಎಬ್ಬಿಸಿದ್ದಾನೆ, ಮತ್ತೆ 3ನೇದಾಗಿ ಕ್ರಿಸ್ತನಲ್ಲಿ ನಮ್ಮನ್ನು ಪರಲೋಕದಲ್ಲಿ ಕೂಡ್ರಿಸಿದ್ದಾನೆ. ಇದು ವಿಶ್ವಾಸಿಗಳ ನೆಲೆ. ಈಗ ಗಮನಿಸಿ 8ನೇ ವಚನ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಅದ್ಭುತವಾದಂತ ವಾಕ್ಯ ಇದು. ನಾವು ಹೇಗೆ ರಕ್ಷಿಸಲ್ಪಟ್ಟಿದ್ದೇವೆ ಎಂಬುದನ್ನು ಪೌಲ ಇಲ್ಲಿ ತೋರಿಸ್ತಾನೆ. ಮತ್ತು ಈ ರಕ್ಷಣೆಯು ನಿಮ್ಮಿಂದ ಉಂಟಾದದಲ್ಲ, ಇದು ನಿಮ್ಮ ಸ್ವಕಾರ್ಯದಿಂದ, ನಿಮ್ಮ ಶಕ್ತಿಯಿಂದ, ನಿಮ್ಮ ಸಾಧನೆಯಿಂದ ಇದು ಸಾಧ್ಯವಾಗಲಿಲ್ಲ. ಇದು ದೇವರ ವರವೇ, ದೇವರು ಕೊಟ್ಟಂತ ವರವೇ ಎಂಬುದಾಗಿ ಹೇಳುತ್ತಾ, ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದಲ್ಲ. ನಾವು ಮಾಡುವಂತ ಒಳ್ಳೆಯ ಕಾರ್ಯಗಳಿಂದ ರಕ್ಷಣೆ ನಮಗಾಗ್ಲಿಲ್ಲ. ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಈಗ ನೋಡಿ 10ನೇ ವಚನ, ಉದ್ದೇಶ ಏನಂತ ತಿಳಿಸ್ತಾನೆ. ನಾವು ಆತನ ನಿರ್ಮಾಣ, ಅಂದ್ರೆ ಈಗ ಮತ್ತೆ ಹೊಸದಾಗಿ ಹೊಸ ಸೃಷ್ಟಿಯಾಗಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ, ಆತನ ನಿರ್ಮಾಣ. ಈಗ ಅಂದ್ರೆ 8ನೇ ಮತ್ತು 9ನೇ ವಚನದಲ್ಲಿ ಹೇಳಿದ ಹಾಗೆ ಪುಣ್ಯಕ್ರಿಯೆಗಳಿಂದ ನಾವು ರಕ್ಷಿಸಲ್ಪಟ್ಟಿಲ್ಲ. ಆದ್ರೆ ಈಗ ರಕ್ಷಿಸಲ್ಪಟ್ಟಿದ್ದೇವಲ್ಲ, ಪುಣ್ಯ ಕ್ರಿಯೆಗಳನ್ನು, ಒಳ್ಳೆಯ ಕಾರ್ಯಗಳನ್ನು, ಸತ್ಕಾರ್ಯಗಳನ್ನು ನಡೆಸುವುದಕ್ಕೋಸ್ಕರವಾಗಿ ದೇವನು ನಮ್ಮನ್ನು ಮರುಸೃಷ್ಟಿಯನ್ನಾಗಿ ಮಾಡಿದ್ದಾನೆ, ಅಥವಾ ನೂತನ ಸೃಷ್ಟಿಯನ್ನಾಗಿ ಮಾಡಿದ್ದಾನೆ. ಸೊ ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಒಂದೊಂದು ವಚನಗಳು ನಾವು ತೆಗೆದುಕೊಂಡು ಈ ಮೊದಲ 10 ವಚನಗಳನ್ನು, ವಾಕ್ಯ ಭಾಗವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ. ದೇವರು ನಮ್ಮ ಸಂಗಡ ಮಾತನಾಡಲಿ. ಇದು ದೇವರ ವಾಕ್ಯ. ಈಗ ನಾವು ಪ್ರಮುಖವಾದಂತ ಸಂಗತಿಗೆ ನಾವು ಬರೋಣ. ಪೌಲ ಇಡೀ ಎಫೆಸ ಪತ್ರಿಕೆಯಲ್ಲಿ ಒಂದು ವಿಷಯವನ್ನು ಇಟ್ಟುಕೊಂಡು ಮಾತನಾಡ್ತಾ ಇದ್ದಾನೆ. ಕರೆಯಲ್ಪಟ್ಟವರಾದ ನಾವು ಇಹಲೋಕದಲ್ಲಿ ನಮ್ಮ ನಡವಳಿಕೆ
ಎಷ್ಟು ಯೋಗ್ಯಕರವಾಗಿರಬೇಕು ಎಂಬುದನ್ನು ತೋರಿಸ್ತಾ ಇದ್ದಾನೆ. ಮೊದಲನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೂ ಪ್ರತಿಯೊಂದು ಅಧ್ಯಾಯದಲ್ಲಿ ಅವನ ಒಂದು ಒತ್ತಿ ಹೇಳುವಂತ ಅಂಶ ಏನಂದ್ರೆ, ಕರೆಯಲ್ಪಟ್ಟವರಾದ ನಾವು ಇಹಲೋಕದಲ್ಲಿ ಹೇಗೆ ಯೋಗ್ಯವುಳ್ಳವರಾಗಿ ನಡ್ಕೊಳ್ಳಬೇಕು ಎಂಬುದನ್ನು ತೋರಿಸ್ಕೊಡ್ತಾ ಇದ್ದಾನೆ. ಸೊ ಆ ಒಂದು ಶೀರ್ಷಿಕೆ ಅಥವಾ ಪ್ರಮುಖವಾದಂಥ ವಿಷಯವನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಇಡೀ ಒಂದು ಎಫೆಸ ಪತ್ರಿಕೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ. ಈ ದಿನ 2ನೇ ಅಧ್ಯಾಯದಲ್ಲಿ ನಾವು ಗಮನಿಸಬಹುದಾದಂಥ ಅನೇಕ ಅಂಶಗಳನ್ನು ನಾನು ನಿಮಗೆ ತೋರಿಸ್ತೇನೆ. ಮೊದಲನೇದಾಗಿ, ಕರೆಯಲ್ಪಟ್ಟವರಾದ ನಮ್ಮ ಪೂರ್ವ ಸ್ವಭಾವ, ಪೂರ್ವ ಸ್ಥಿತಿ ಏನಾಗಿತ್ತು ಎಂಬುದನ್ನು ಮೊದಲ 3 ವಚನಗಳಲ್ಲಿ ನಾನು ನಿಮಗೆ ತೋರಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ನಮ್ಮ ಪೂರ್ವ ಸ್ಥಿತಿ ಏನಾಗಿತ್ತು, ಅಥವಾ ನಮ್ಮ ಹಳೆಯ ಜೀವಿತ ಹೇಗಿತ್ತು, ಅಥವಾ ಕ್ರಿಸ್ತನ ಬಳಿಗೆ ಬರೋದಕ್ಕಿಂತ ಮುಂಚಿತವಾಗಿ ನಾವು ಏನಾಗಿದ್ದೆವು. ಯಾವಾಗಲೂ ನಮ್ಮ ಹಳೆಯ ಜೀವಿತವನ್ನು ನಾವು ಮರೆಯಬಾರದು, ಆದರೆ ಹಳೆಯ ಜೀವಿತದಲ್ಲಿ ಯಾವತ್ತೂ ಜೀವಿಸಬಾರದು. ಈ ವಿಷಯಗಳು ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಣ. ಹಳೆಯ ಜೀವಿತ ನಾವು ಯಾಕೆ ನಮ್ಮ ಹಳೆಯ ಜೀವಿತ ನೆನಪು ಮಾಡಿಕೊಳ್ಬೇಕು ಅಂದ್ರೆ, ದೇವರು ಎಷ್ಟು ಅದ್ಭುತವಾಗಿ ನಮ್ಮ ಜೀವಿತವನ್ನು ಬದಲಾಯಿಸಿದ್ದಾನೆ, ಎಷ್ಟು ಅದ್ಭುತವಾಗಿ ಯೇಸು ಕ್ರಿಸ್ತನು ನಮ್ಮ ಜೀವಿತಕ್ಕೆ ಬರೋದ್ರ ಮೂಲಕವಾಗಿ ನಮ್ಮಲ್ಲಿ ಎಂಥ ಪರಿವರ್ತನೆ ಉಂಟಾಗಿದೆ, ನಾವು ಏನಾಗಿದ್ದೇವೆ ಎಂಬುದನ್ನು ನೆನೆಸಿಕೊಂಡು ಪ್ರತಿದಿನ ದೇವರಿಗೆ ಕೃತಜ್ಞತಾ ಉಳ್ಳವರಾಗಿ ಜೀವಿಸುವಂಥದ್ದು ಬಹಳ ಪ್ರಾಮುಖ್ಯ. ಆದ ಕಾರಣ ಪೌಲ ಇಲ್ಲಿ ನಮ್ಮ ಹಳೆಯ ಜೀವಿತವನ್ನು ನೆನಪು ಮಾಡ್ತಾ ಇದ್ದಾನೆ. ನಾವು ಏನಾಗಿದ್ದೆವು, ಕ್ರಿಸ್ತನ ಬಳಿಗೆ ಬರೋದಕ್ಕಿಂತ ಮುಂಚಿತವಾಗಿ ನಮ್ಮ ಸ್ಥಿತಿ ಏನಾಗಿತ್ತು, ನಾವು ಏನಾಗಿದ್ದೆವು ಎಂಬುದನ್ನು ತೋರಿಸ್ಕೊಡ್ತಾ ಇದ್ದಾನೆ. ಮೊದಲನೇದಾಗಿ ಎಲ್ಲರೂ ಬರ್ಕೊಳ್ಳಿ, ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯ. ನಮ್ಮ ಹಳೆಯ ಸ್ಥಿತಿ ಅಥವಾ ನಮ್ಮ ಪೂರ್ವ ಸ್ಥಿತಿ ಏನಾಗಿತ್ತಂದ್ರೆ, ನಾವು ಸತ್ತವರಾಗಿದ್ದೆವು. ಇದು ಬಹಳ ಪ್ರಾಮುಖ್ಯ. ಕ್ರಿಸ್ತನ ಬಳಿಗೆ ಬರೋದಕ್ಕಿಂತ ಮುಂಚಿತವಾಗಿ ನಮ್ಮ ಪೂರ್ವ ಸ್ಥಿತಿ ನಾವು ಸತ್ತವರಾಗಿದ್ದೆವು. ನೋಡಿ ಇಲ್ಲಿ 1ನೇ ವಚನ, ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದೆವು. ಇಡೀ ಬೈಬಲ್ನಲ್ಲಿ ಈ ಮರಣದ ವಿಷಯವಾಗಿ ನಾವು ಮಾತನಾಡುವಾಗ 3 ತರವಾದಂಥ ಮರಣವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಒಂದು ದೈಹಿಕ ಮರಣ, 2ನೇದು ಆತ್ಮೀಕ ಮರಣ, 3ನೇದು ಶಾಶ್ವತ ಮರಣ. ಮೊದಲನೇದಾಗಿ ದೈಹಿಕ ಮರಣ, 2ನೇದಾಗಿ ಆತ್ಮೀಕ ಮರಣ, 3ನೇದಾಗಿ ಶಾಶ್ವತವಾದಂಥ ಮರಣ. ನಾನು ಒಂದೊಂದಾಗಿ ನಿಮ್ಗೆ ತಿಳಿಸ್ತೇನೆ, ಇದನ್ನು ಗಮನಿಸಿ. ಪೌಲ ಇಲ್ಲಿ ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ಎಂಬುದಾಗಿ ನಮ್ಮ ವಿಷಯವಾಗಿ ಮಾತನಾಡುವಾಗ ಏನ್ ತಿಳಿಸ್ತಾನೆ ಅಂದ್ರೆ, ಆತ್ಮೀಕವಾಗಿ ನಾವು ಸತ್ತವರಾಗಿದ್ದೆವು. ಅರ್ಥ ಏನಂದ್ರೆ, ನೋಡಿ, ಈ ಲೋಕದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ಮನುಷ್ಯ ತನ್ನ ಹುಟ್ಟಿನಂದಿನಿಂದಲೇ ದೈಹಿಕ ಮರಣಕ್ಕೆ ಅವನು ಬಾಧ್ಯಸ್ಥನಾಗಿರ್ತಾನೆ. ಅಂದ್ರೆ ಒಂದಿನ ಬರ್ತದೆ, ಅವನು ಬೆಳೀತಾನೆ, ಅವನು ಇಷ್ಟು ವರ್ಷಗಳು ಈ ಲೋಕದಲ್ಲಿ ಜೀವಿಸ್ತಾನೆ, ಆದ್ರೆ ಒಂದಿನ ಬರುತ್ತೆ, ಈ ಲೋಕವನ್ನು ಆ ಹುಟ್ಟಿದಂತ ಪ್ರತಿಯೊಬ್ಬ ಮನುಷ್ಯ ಬಿಡ್ಲೇಬೇಕು. ದೈಹಿಕ ಮರಣ ಅದು ಬಹಳ ಸ್ಪಷ್ಟವಾಗಿದೆ ಬೈಬಲ್ನಲ್ಲಿ. ನೀವು ನೋಡಿದ್ರೆ ಇಬ್ರಿಯ ಪತ್ರಿಕೆ 9ನೇ ಅಧ್ಯಾಯ 27ನೇ ವಚನ ಹೇಳುತ್ತದೆ. ಏನಂತ ಹೇಳುತ್ತೆ ಅಂದ್ರೆ, ನಾವು ಇದು ನೇಮಕವಾಗಿದೆ ಎಂಬುದಾಗಿ. ಅಂದ್ರೆ ನಾವು ಮನುಷ್ಯನಿಗೆ ಸಾವು ಎಂಬತಕ್ಕಂಥದ್ದು ದೇವರಿಂದಲೇ ನೇಮಕವಾಗಿದೆ, ಮತ್ತು ಅಥವಾ ನ್ಯಾಯ ತೀರ್ಪು ಎಂಬತಕ್ಕಂಥದ್ದು ದೇವರಿಂದಲೇ ನೇಮಕವಾಗಿದೆ ಎಂಬುದಾಗಿ ಹೇಳ್ತಾನೆ. ಸೊ ನೀವು ಆದಿಕಾಂಡ 3ನೇ ಅಧ್ಯಾಯಕ್ಕೆ ಹೋಗುವಾಗ ಅಲ್ಲಿ ನಿಮಗೆ ಸ್ಪಷ್ಟವಾಗುತ್ತೆ. 2ನೇ ಅಧ್ಯಾಯದಲ್ಲಿ ನೀವು ನೋಡ್ತೀರಾ, ದೇವರು ನಮ್ಮ ಪ್ರಥಮ
ಪೋಷಕರಾದಂತ ಆದಾಮ ಮತ್ತು ಹವ್ವಳನ್ನು ದೇವರು ಉಂಟು ಮಾಡ್ತಾನೆ. ಅವರು ದೇವರ ಸನ್ನಿಧಾನದಲ್ಲಿ ಏದೇನ್ ವನದಲ್ಲಿ ಅದ್ಭುತವಾಗಿ ದೇವರ ಸಂಗಡ ಸಂಹ ಸಂಹವನ ಮತ್ತು ದೇವರ ಸಂಗಡ ಅವರು ಪ್ರಸನ್ನತೆಯಲ್ಲಿ ಜೀವಿಸ್ತಾ ಇರ್ತಾರೆ. ಆದ್ರೆ ದೇವರು ಒಂದು ಒಂದು ಆಜ್ಞೆ ಅವರು ಕೊಡ್ತಾನೆ. ಅದೇನೆಂದ್ರೆ, ಇರುವಂತ ಎಲ್ಲಾ ಮರದ ಹಣ್ಣುಗಳನ್ನು ನೀವು ತಿನ್ನಬಹುದು, ಆದ್ರೆ ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವಂತ ಒಂದು ಮರದ ಹಣ್ಣನ್ನು ನೀವು ತಿಂದ್ರೆ ನೀವು ಸತ್ತೇ ಸಾಯುವಿರಿ ಎಂಬುದಾಗಿ ದೇವರು ಹೇಳ್ದ. ಅವರು ಎಷ್ಟು ಅದನ್ನು ಅರ್ಥ ಮಾಡಿಕೊಂಡ್ರು ನನಗೆ ಗೊತ್ತಿಲ್ಲ. ಇದು ಅನೇಕ ತಾತ್ವಿಕರು ಅಥವಾ ಆ, ಸತ್ಯವೇದದ ವಿದ್ವಾಂಸಕರು, ತಾತ್ವಿಕರು ಇದನ್ನು ವಿಧ ವಿಧವಾಗಿ ಅವರು ತೆಗೆದುಕೊಳ್ತಾರೆ. ಆದ್ರೆ ವಾಕ್ಯಾನುಸಾರವಾಗಿ ಹೇಗಿದೆ ಹಾಗೆ ನಾವು ತೆಗೆದುಕೊಳ್ಳುವಾಗ ಅರ್ಥ ಏನಂದ್ರೆ, ದೇವರು ಅವರು ನಿಜವಾಗಿಯೂ ತನ್ನ ವಾಕ್ಯಕ್ಕೆ ವಿಧೇಯರಾಗುತ್ತಾರೋ ಇಲ್ಲವೋ ಎಂಬುದಾಗಿ ಅವರಿಗೆ ಅರಿವಿಕೆ ಉಂಟು ಮಾಡೋದಕ್ಕೋಸ್ಕರವಾಗಿ ಪರೀಕ್ಷಿಸಬೇಕಾಗಿತ್ತು. ಅದಕ್ಕೆ ದೇವರು ಎರಡು ತರವಾದಂತ ಮರದ ಹಣ್ಣುಗಳನ್ನ ಅಲ್ಲಿ ಇಟ್ಟಿದ್ದ. ಒಂದು ಜೀವವೃಕ್ಷದ ಮರದ ಹಣ್ಣು, ಇನ್ನೊಂದು ಕಡೆ ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವಂತ ಮರದ ಹಣ್ಣು. ಸೊ ಅಲ್ಲಿ ನೀವು ಗಮನಿಸ್ತೀರಾ, 3ನೇ ಅಧ್ಯಾಯಕ್ಕೆ ಬರುವಾಗ ಅವರು ಶೋಧನೆಗೆ ಒಳಗಾಗ್ತಾರೆ. ಸರ್ಪದ ದೋಪಾದಿಯಲ್ಲಿ ನೀವು ನೋಡ್ತೀರಾ, ಸೈತಾನನ್ನು ಬಂದು, ಅಂದ್ರೆ ದೊಬ್ಬಲ್ಪಟ್ಟಂತ ಸೈತಾನನ್ನು ಅಲ್ಲಿ ಬಂದು ಈ ನಮ್ಮ ಪ್ರಥಮ ಪೋಷಕರಾದಂತ ಆದಾಮ ಮತ್ತು ಹವ್ವಳನ್ನು ಏನ್ ಮಾಡ್ತಾನೆ, ಅವರನ್ನು ಮೋಸಕ್ಕೆ ಒಳಪಡಿಸ್ತಾನೆ. ನೀವು ತಿಂದರೆ ಸಾಯುವುದಿಲ್ಲ ಎಂಬುದಾಗಿ ಹೇಳ್ತಾನೆ, ಸುಳ್ಳನ್ನು ಹೇಳ್ತಾನೆ. ಇದನ್ನು ಅವ್ರು ನಂಬ್ತಾರೆ. ಆ ಕ್ಷಣದಲ್ಲಿಯೇ ಆ ಹಣ್ಣನ್ನು ತೆಗೆದುಕೊಂಡು ತಿಂದ ಕ್ಷಣದಲ್ಲಿಯೇ ನಿಮ್ಗೆ ಏನಾಯ್ತು ನಿಮ್ಗೆಲ್ಲರೂ ಗೊತ್ತೇ ಇದೆ. ಅದೇನೆಂದ್ರೆ, ಅವರು ದೈಹಿಕವಾಗಿ ತಕ್ಷಣಕ್ಕೆ ಸಾಯಲಿಲ್ಲ, ಆದ್ರೆ ದೈಹಿಕವಾದಂತ ಮರಣ ಅಲ್ಲಿಂದ ಪ್ರಾರಂಭವಾಯಿತು. ದೇವರು ಮನುಷ್ಯನನ್ನು ಉಂಟು ಮಾಡಿದ್ದು ಸದಾಕಾಲ ತನ್ನ ಸಂಗಡ ತನ್ನ ಪ್ರಸನ್ನತೆಯಲ್ಲಿ ಜೀವಿಸಬೇಕು ಎಂಬುದಾಗಿ. ಆದ್ರೆ ಮನುಷ್ಯನು ತಾನೇ ದೇವರಿಗೆ ಅವಿಧೇಯನಾದ ಕಾರಣ, ಅಥವಾ ದೇವರ ಆಜ್ಞೆಯನ್ನು ಮೀರಿದ ಕಾರಣ, ಅಥವಾ ತನ್ನ ಸ್ವಂತ ಮಾರ್ಗವನ್ನೇ ಅವನು ಆರಿಸಿಕೊಂಡ ಕಾರಣ ಅಲ್ಲೇನಾಗ್ತಿದೆ ಅಂದ್ರೆ, ಮರಣವನ್ನು ತಾನೇ ಆಹ್ವಾನಿಸಿದ. ಮರಣ ದೇವರಿಂದ ಬರಲಿಲ್ಲ, ಆದ್ರೆ ಮನುಷ್ಯನು ತಾನೇ ತನ್ನ ಪಾಪದ ಮೂಲಕವಾಗಿ ಅದನ್ನು ಆಹ್ವಾನಿಸ್ತಾ ಇದ್ದಾನೆ ತನ್ನ ಜೀವಿತಕ್ಕೆ. ತಕ್ಷಣಕ್ಕೆ ಅವರು ಸಾಯಲಿಲ್ಲ, ಆದ್ರೆ ಕಾಲಕ್ರಮೇಣ ಅವರು ಸತ್ತರು. ಅಂದ್ರೆ ದೈಹಿಕ ಮರಣ. ಪ್ರತಿಯೊಬ್ಬ ಮನುಷ್ಯನು ಈ ಲೋಕದಲ್ಲಿ ಯಾವುದೇ ಅವರ ಹಿನ್ನೆಲೆ ಏನೇ ಆಗಿರ್ಲಿ, ಯಾವುದೇ ಧರ್ಮವಾಗಿರ್ಲಿ, ಯಾವುದೇ ಪಂಥದಿಂದ ಅವರು ಬಂದಿರುವಂತವರಾಗ್ಲಿ, ಅಥವಾ ಯಾವುದೇ ಹಿನ್ನೆಲೆ ಆಗಿರ್ಲಿ, ಪ್ರತಿಯೊಬ್ಬ ಮನುಷ್ಯನು ಆ ಇದನ್ನು ಒಪ್ಪಿಕೊಳ್ಳೇಬೇಕು. ಈ ಲೋಕದಲ್ಲಿ ಹುಟ್ಟಿದ ಮೇಲೆ ಒಂದು ಸಾವಿನ ದಿನ ಬಂದೇ ಬರುತ್ತೆ. ದೈಹಿಕ ಮರಣ ಅದು ಎಲ್ಲರೂ ಒಪ್ಪಿಕೊಳ್ಳುವಂತ ವಿಷಯ. ಆದ್ರೆ ಆತ್ಮಿಕ ಮರಣಕ್ಕೆ ನಾವು ಬರುವಾಗ, ಆತ್ಮಿಕ ಮರಣ ಎಂಬುದಾಗಿ ನಾನು ಮಾತನಾಡುವಾಗ ಅದನ್ನ ಪೌಲ ಇಲ್ಲಿ ಮಾತನಾಡ್ತಾ ಇದ್ದಾನೆ. 2ನೇ ಅಧ್ಯಾಯದ 1ನೇ ವಚನ. ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ನಾವು ಸತ್ತವರಾಗಿದ್ದೆವು. ಅಂದ್ರೆ ವಾಕ್ಯ ಹೇಳುತ್ತೆ, ರೋಮಾಪುರದ ಬರೋ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಲ್ಲಿ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಈ ಲೋಕದೊಳಗೆ ಪ್ರವೇಶಿಸಿತು. ಓಕೆ, ಅಂದ್ರೆ ಆದಾಮ ಹವ್ವಳು ದೇವರಿಗೆ ಅವಿಧೇಯರಾದಂತ ಕ್ಷಣದಲ್ಲಿಯೇ, ತಿನ್ನಬಾರದು ಎಂಬುದಾಗಿ ಹೇಳಿದಂತ ಹಣ್ಣನ್ನು ತೆಗೆದುಕೊಂಡು ತಿಂದ ಕ್ಷಣದಲ್ಲಿಯೇ ಅಲ್ಲೇನಾಯ್ತಂದ್ರೆ, ದೈಹಿಕವಾದಂತ ಮರಣ ಪ್ರಾರಂಭವಾಗಿದ್ದು ಅಷ್ಟೇ ಅಲ್ಲ, ಅವರು ಆ ಕ್ಷಣದಲ್ಲಿ ಆತ್ಮೀಕವಾಗಿ ಸತ್ತರು. ಅದಕ್ಕೆ ವಾಕ್ಯ ಹೇಳುತ್ತೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಈ ಲೋಕದೊಳಗೆ ಪ್ರವೇಶ ಮಾಡಿತ್ತು. ಆದ ಕಾರಣ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಸೊ ಇದು ಆತ್ಮಿಕ ಮರಣ ಎಂಬುದಾಗಿ ಹೇಳುವಾಗ ಸ್ಪಷ್ಟವಾಗಿ ನೀವು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಕ್ರಿಸ್ತನಿಲ್ಲದವರು, ಈ ಲೋಕದಲ್ಲಿ ಕ್ರಿಸ್ತನಿಲ್ಲದವರು, ಅಥವಾ ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಳ್ಳದೆ ಇರತಕ್ಕಂಥ ಸ್ಥಿತಿಯಲ್ಲಿರುವವರೆಲ್ಲರೂ ಕೂಡ ಈ ಆತ್ಮಿಕ ಮರಣದಲ್ಲಿ ಇದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ಲೋಕದಲ್ಲಿ ಇರುವಂತದ್ದು ಎರಡೇ ತರವಾದಂತ ವ್ಯಕ್ತಿ. ಅದೇನೆಂದ್ರೆ, ನಂಬುವವರು, ನಂಬಲೊಲ್ಲದವರು. ಯೇಸು ಕ್ರಿಸ್ತನನ್ನು ಯಾರ್ಯಾರು ನಂಬಿದ್ದಾರೋ ಈ ಆತ್ಮೀಕ ಮರಣದಿಂದ ಅವರು ಪಾರಾಗಿದ್ದಾರೆ.
ಯೇಸು ಕ್ರಿಸ್ತನಲ್ಲಿ ಯಾರ್ಯಾರು ಸಂಪೂರ್ಣವಾಗಿ ನಂಬಿಕೆ ಇಟ್ಟು ಆತನನ್ನು ಅಂಗೀಕಾರ ಮಾಡಿಕೊಂಡಿದ್ದಾರೋ, ತಮ್ಮ ಜೀವಿತದಲ್ಲಿ ಆ ಪರಿವರ್ತನೆ ಉಂಟಾಗಿದೆಯೋ, ಅವರಿಗೆ ಇನ್ನು ಮೇಲೆ ಈ ಆತ್ಮೀಕ ಮರಣ ಎಂಬುದು ಇಲ್ಲ. ಯಾಕಂದ್ರೆ ದೇವರು ಅವರನ್ನು ಆ ಕ್ಷಣದಲ್ಲಿಯೇ ಬದುಕಿಸಿದ್ದಾನೆ ಎಂಬುದಾಗಿ ಪೌಲ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾನೆ. ಆದ್ರೆ ಇನ್ನೊಂದು ಮರಣ ಇದೆ. ಕೇವಲ ದೈಹಿಕ ಮರಣ ಅಷ್ಟೇ ಅಲ್ಲ, ಆತ್ಮಿಕ ಮರಣ ಅಷ್ಟೇ ಅಲ್ಲ, ಒಂದು ಶಾಶ್ವತವಾದಂತ ಮರಣ ಇದೆ. ಅದು ನೀವು ಪ್ರಕಟಣೆಯ ಪುಸ್ತಕ 20ನೇ ಅಧ್ಯಾಯಕ್ಕೆ ಹೋದ್ರೆ ಅಲ್ಲಿ ನಿಮಗೆ ಅರ್ಥ ಆಗುತ್ತೆ. ಆ ಬೆಂಕಿ ಗಂಧಕಗಳು ಉರಿಯುವಂತ ಕೆರೆಗೆ ಅವರೆಲ್ಲರೂ, ಅಂದ್ರೆ ಯಾರ್ಯಾರು ಪ್ರಾರಂಭದಿಂದ ಆ ಒಂದು ನ್ಯಾಯ ತೀರ್ಪಿನ ದಿನದವರೆಗೂ ಯಾರ್ಯಾರು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡಿರೋದಿಲ್ವೋ ಅವರೆಲ್ಲರೂ ಎಬ್ಬಿಸಲ್ಪಡ್ತಾರೆ. ಅವರೆಲ್ಲರೂ ಆ ಬಿಳಿ ಆಸನದ ಮುಂದೆ, ಯೇಸು ಕ್ರಿಸ್ತನು ಅಲ್ಲಿ ನ್ಯಾಯಾಧಿಪತಿಯಾಗಿರ್ತಕ್ಕಂಥ ನೀತಿ ಸ್ವರೂಪನಾದಂಥ ಯೇಸು ಕ್ರಿಸ್ತನು ಆಳ್ವಿಕೆ ಮಾಡುವಂತ ನ್ಯಾಯಾಸನದ ಮುಂದೆ ಅವರೆಲ್ಲರೂ ನಿಂತುಕೊಳ್ಬೇಕಾಗುತ್ತೆ. ಅಲ್ಲಿ ಅವರೆಲ್ಲರೂ ಬೆಂಕಿ ಗಂಧಕಗಳು ಉರಿಯುವಂತ ಕೆರೆಗೆ ದೊಬ್ಬಲ್ಪಡ್ತಾರೆ. ಅದುವೇ ಆ ಅದುವೇ ಎರಡನೇ ಮರಣ ಅಥವಾ ಶಾಶ್ವತ ಮರಣ ಎಂಬುದಾಗಿ ಅಲ್ಲಿ ನಮಗೆ ಪ್ರಕಟಣೆ ಪುಸ್ತಕ ತಿಳಿಸ್ತಾ ಇದೆ. ಅಂದ್ರೆ ಈಗ ಮನುಷ್ಯನು ಆ ಶಾಶ್ವತ ಮರಣದಿಂದ ಪಾರಾಗ್ಬೇಕಾದ್ರೆ ಅವನು ಈ ಕ್ಷಣದಲ್ಲಿ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಳ್ಬೇಕಾಗಿದೆ. ಯಾವ ವ್ಯಕ್ತಿ ಈಗಿನ ಜೀವಿತದಲ್ಲಿ, ತನಗಿರ್ತಕ್ಕಂಥ ಈಗಿನ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಳ್ಳುವುದಿಲ್ಲವೋ, ಮಾಡಿಕೊಳ್ಳದೆ ಸಾಯುತ್ತಾನೋ, ಅವನು ಆ ಒಂದು ಶಾಶ್ವತ ಮರಣದಿಂದ ಪಾರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಎಲ್ಲರೂ ಒಂದು ದಿನ ಆ ಬಿಳಿ ಆಸನದ ಮುಂದೆ ನಿಂತುಕೊಳ್ಳಲೇಬೇಕು. ಆ ನ್ಯಾಯ ತೀರ್ಪನ್ನು ಯಾರೂ ಕೂಡ ಆ ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಪೌಲ 2ನೇ ಅಧ್ಯಾಯ 1ನೇ ವಚನದಲ್ಲಿ ಸತ್ತವರಾಗಿದ್ದ ನಮ್ಮನ್ನು ಎಂಬುದಾಗಿ ಹೇಳುವಾಗ, ಆತ್ಮಿಕವಾಗಿ ನಾವು ಸತ್ತು ಹೋಗಿದ್ದೆವು, ನಮ್ಮಲ್ಲಿ ಜೀವವಿರಲಿಲ್ಲ. ಪಾಪದ ದೆಸೆಯಿಂದ, ಅಪರಾಧಗಳ ದೆಸೆಯಿಂದ ನಮ್ಮ ಸ್ಥಿತಿ ಏನಾಗಿತ್ತಂದ್ರೆ ನಾವು ಆತ್ಮಿಕವಾಗಿ ಸತ್ತು ಹೋಗಿದ್ದೆವು. ಅಂದ್ರೆ ದೈಹಿಕವಾಗಿ ನಮಗೆ ಜೀವ ಇದೆ, ಆದ್ರೆ ಆತ್ಮಿಕವಾಗಿ ದೇವರಿಂದ ಬೇರ್ಪಟ್ಟ ಕಾರಣ ನಾವು ಆತ್ಮಿಕವಾಗಿ ಸತ್ತು ಹೋಗಿದ್ದೆವು ಎಂಬುದನ್ನು ಪೌಲ ಇಲ್ಲಿ ಅವರಿಗೆ ನೆನಪಿಸ್ತಾ ಇದ್ದಾನೆ. ನಿಮ್ಮ ಹಳೆಯ ಜೀವಿತ ಏನಾಗಿತ್ತು? ನೀವು ಆತ್ಮಿಕವಾಗಿ ಸತ್ತು ಹೋಗಿದ್ರಿ. ಆದ್ರೆ ಯೇಸು ಕ್ರಿಸ್ತನನ್ನು ನಂಬುವುದರ ಮೂಲಕವಾಗಿ, ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡುವುದರ ಮೂಲಕವಾಗಿ, ಈ ಸುವಾರ್ತೆಯನ್ನು ಸ್ವೀಕಾರ ಮಾಡುವುದರ ಮುಖಾಂತರವಾಗಿ ನಿಮ್ಮಲ್ಲೊಂದು ದೊಡ್ಡ ಬದಲಾವಣೆ ಉಂಟಾಗಿದೆ. ಅದೇನೆಂದ್ರೆ ನೀವು ಈಗ ಆತನ ಮೂಲಕವಾಗಿ ಬದುಕಿಸಲ್ಪಟ್ಟಿದ್ದೀರಾ. ಆಮೇಲೆ ಆ ವಿಷಯಕ್ಕೆ ನಾವು ಕಾಲಕ್ರಮೇಣ ಬರೋಣ. ಮೊದಲನೇದಾಗಿ ನಾವು ಸತ್ತವರಾಗಿದ್ದೆವು ಎಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಣ. 2ನೇ ವಚನಕ್ಕೆ ಬನ್ನಿ. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ಅಷ್ಟೇ ಅಲ್ಲದೆ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಯ ಒಂದು ಪ್ರೇರೇಪಣೆಗೆ ಅನುಸಾರವಾಗಿ ನೀವು ನಡೆದುಕೊಂಡ್ರಿ. 2ನೇದಾಗಿ ತಿಳಿಸ್ತಾ ಇದ್ದಾನೆ, ನಾವು ಇಹಲೋಕದ ಅಧಿಕಾರಿಯಾಗಿರ್ತಕ್ಕಂಥ ಸೈತಾನನಿಗೆ ಒಳಪಟ್ಟು ಅವನ ಆಳ್ವಿಕೆಗೆ ಒಳಗಾಗಿದ್ದೆವು, ಅಥವಾ ಅವನ ಒಂದು ಸರಪಣಿಗಳಲ್ಲಿ ನಾವು ಕಟ್ಟಲ್ಪಟ್ಟಿದ್ದೆವು. ಇದು ನಮ್ಮ ಹಳೆಯ ಪೂರ್ವ ಸ್ಥಿತಿ. ಅಂದ್ರೆ ಇಹಲೋಕದ ಅಧಿಪತಿಯಾಗಿರ್ತಕ್ಕಂಥ ಸೈತಾನನ ಒಂದು ಸರಪಳಿಗಳಲ್ಲಿ ನಾವು ಕಟ್ಟಲ್ಪಟ್ಟಿದ್ದೆವು. ನಮಗೆ ಬಿಡುಗಡೆ ಇರಲಿಲ್ಲ. ನಾವು ಆ ಸರಪಳಿಗಳಲ್ಲಿ, ಪಾಪದ ಸರಪಣಿಗಳಲ್ಲಿ ಕಟ್ಟಲ್ಪಟ್ಟಿದ್ದೆವು. ಇದನ್ನು ಕೂಡ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಯಾವ ವ್ಯಕ್ತಿ ಈ ಲೋಕದಲ್ಲಿ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಳ್ಳದೆ ಇರತಕ್ಕಂಥ ಸ್ಥಿತಿಯಲ್ಲಿ ಜೀವಿಸ್ತಾ ಇರ್ತಾನೋ, ಅವನ ಸ್ಥಿತಿ ಏನಂದ್ರೆ ಇಹಲೋಕದ ಅಧಿಕಾರಿಯಾಗಿರ್ತಕ್ಕಂಥ ಸೈತಾನನ ಪಾಪ ಎಂಬತಕ್ಕಂಥ ಸರಪಣಿಗಳಲ್ಲಿ ಅವನು ಕಟ್ಟಲ್ಪಟ್ಟಿದ್ದಾನೆ. ಅವನು ದಾಸತ್ವಕ್ಕೆ ಒಳಗಾಗಿದ್ದಾನೆ.
ಯಾಕಂದ್ರೆ ಸೈತಾನನ ನೋಡಿ, ಅಲ್ಲ ವಚನ ಏನ್ ಹೇಳ್ತದೆ? ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡ್ಕೊಳ್ತಾ ಇದ್ವಿ. ಅಂದ್ರೆ ನಮಗೆ ಆ ಜ್ಞಾನೋದಯ ಉಂಟಾಗಿರ್ಲಿಲ್ಲ. ಅಷ್ಟೇ ಅಲ್ಲದೆ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿ ಅಂದ್ರೆ ಇವತ್ತು ಇಡೀ ವಾಯುಮಂಡಲ ಎಂದಾಗ ಹೇಳುವಾಗ ಈ ಇಡೀ ಭೂಲೋಕವನ್ನು ಆ ಆ, ಆ, ತನ್ನ ಒಂದು ಹತೋಟಿಗೆ ತೆಗೆದುಕೊಂಡು ಆ ಮನುಷ್ಯರ ಮನಸ್ಸಿನ ಮೇಲೆ ಒಂದು ಪ್ರಭಾವ ಬೀರುತ್ತಾ ಅವರನ್ನು ತನ್ನ ಹತೋಟಿಗೆ ತೆಗೆದುಕೊಳ್ಳುವುದಕ್ಕೆ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಅದಾರು ಅಲ್ಲ, ಸೈತಾನನು. ಅಂತ ಅಧಿಪತಿಗೆ ನಾವು ಒಳಪಟ್ಟಿದ್ವು. ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಾವು ನಡ್ಕೊಳ್ತಾ ಇದ್ವಿ. ಇವತ್ತು ನೀವು ಪ್ರಶ್ನೆ ಮಾಡ್ಕೊಳ್ಳಿ, ಯಾಕೆ ಅನೇಕರು ಯೇಸು ಕ್ರಿಸ್ತನಿಗೆ ನೇರ ಸುವಾರ್ತೆ ಸಾರಲ್ಪಡುವಾಗ ನೇರವಾಗಿ ಅವರು ಸುವಾರ್ತೆಗೆ ಬರ್ತಾ ಇಲ್ಲ? ಕಾರಣವೇನೆಂದ್ರೆ ಅವರನ್ನು ಅವಿಧೇಯತೆಗೆ ಪ್ರೇರೇಪಿಸುವಂತ ಒಂದು ಆತ್ಮವಿದೆ. ಈ ಸೈತಾನನು ಜನರನ್ನು ಅವಿಧೇಯತೆಗೆ ಪ್ರೇರೇಪಿಸ್ತಾ ಇದ್ದಾನೆ. ಅದು ನಮ್ಮ ಸ್ಥಿತಿಯಾಗಿತ್ತು. ಪೌಲ ಇಲ್ಲಿ ತಿಳಿಸ್ತಾ ಇದ್ದಾನೆ, ನಾವು ಹಳೆಯ ಜೀವಿತದಲ್ಲಿ ಅವಿಧೇಯರಾಗಿದ್ವಿ, ಸೈತನನ್ನ ಸರಪಳಿಗಳಿಗೆ ನಾವು ಕಟ್ಟಲ್ಪಟ್ಟಿದ್ವಿ. ಎಂತ ಸಂದಿಗ್ಧವಾದಂತ ಪರಿಸ್ಥಿತಿಯಲ್ಲಿ ನಾವು ಇದ್ವಿ ಎಂಬುದನ್ನು ಸ್ವಲ್ಪ ಹೊತ್ತು ನಾವು ನೆನಪು ಮಾಡಿಕೊಳ್ಳೋಣ. ಆದ್ರೆ ಯೇಸು ಕ್ರಿಸ್ತನು ನಮ್ಮ ಜೀವಿತಕ್ಕೆ ಬರುವಾಗ ಪರಿಪೂರ್ಣವಾಗಿ ಅದು ಬದಲಾವಣೆ ಆಗ್ತಾ ಇದೆ. ಒಂದು ದೊಡ್ಡ ಪರಿವರ್ತನೆ ನಮ್ಮ ಜೀವಿತದಲ್ಲಿ ಉಂಟಾಗ್ತಾ ಇದೆ. ಅದು ನನ್ನ ಕಾಲಕ್ರಮೇಣ ಹೇಳ್ತೇನೆ. ಅಂದ್ರೆ ನಮ್ಮ ಪೂರ್ವ ಸ್ವಭಾವವನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. 3ನೇ ವಚನಕ್ಕೆ ಬನ್ನಿ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ನೋಡಿ, 4ನೇದಾಗಿ, ಮೊದಲನೇದಾಗಿ ನಾವು ಸತ್ತವರಾಗಿದ್ದೆವು. 2ನೇದಾಗಿ ಇಹಲೋಕದ ಅಧಿಕಾರಿಯಾಗಿರ್ತಕ್ಕಂಥ ಸೈತಾನನ ಅಥವಾ ಆ ಒಂದು ಅಧಿಪತಿಗೆ ಸರಪಣಿಗಳಲ್ಲಿ ನಾವು ಕಟ್ಟಲ್ಪಟ್ಟಿದ್ದೆವು. 3ನೇದಾಗಿ ನಾವು ಅವಿಧೇಯರಾಗಿ ಜೀವಿಸ್ತಾ ಇದ್ದೆವು. ಮತ್ತೆ 4ನೇದಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಇದು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಯಾರು ನಂಬಲೊಲ್ಲದವರಾಗಿರ್ತಾರೋ, ಯಾರು ಇನ್ನು ಯೇಸು ಕ್ರಿಸ್ತನನ್ನು ನಂಬಿಕೊಳ್ಳದೆ ಇರತಕ್ಕಂಥ ಸ್ಥಿತಿಯಲ್ಲಿ ಇದ್ದಾರೋ ಅವರ ಮೇಲೆ ಒಂದು ದೇವರ ಕೋಪವು ಸಂಪೂರ್ಣವಾಗಿ ದೇವರ ಕೋಪಕ್ಕೆ ಅವರು ಗುರಿಯಾಗಿದ್ದಾರೆ ಎಂಬುದಾಗಿ ಪೌಲ ಇಲ್ಲಿ ತಿಳಿಸ್ತಾ ಇದ್ದಾನೆ. ಅಂದ್ರೆ ದೇವರ ಕೋಪ ಎಂಬುದಾಗಿ ಹೇಳುವಾಗ ದೇವರ ರೌದ್ರವಾದಂತ ಆ ಒಂದು ಆ ಆ ಒಂದು ನ್ಯಾಯ ತೀರ್ಪಿನ ದಿನ ಬರುತ್ತೆ. ಮನುಷ್ಯ ಇವತ್ತು ಅಂದ್ಕೊಂಡಿದ್ದಾನೆ ಎಲ್ಲವೂ ಸರಿಯಾಗಿ ನಡೆಯುತ್ತಾ ಇದೆ, ಎಲ್ಲವೂ ಸರಿಯಾಗಿದೆ, ನಾವು ಮುಂದಣ ಯುಗದಲ್ಲಿ ಏನಾಗುತ್ತೆ ಅದರ ವಿಷಯವಾಗಿ ನಾವು ಯೋಚನೆ ಮಾಡಬೇಕಾಗಿಲ್ಲ, ನಮಗಿಷ್ಟ ಬಂದಂತೆ ನಾವು ಜೀವಿಸಬಹುದು ಅಥವಾ ಇರಬಹುದು ಎಂಬುದಾಗಿ ಮನುಷ್ಯನು ದೇವರನ್ನು ಸಂಪೂರ್ಣವಾಗಿ ತೃಣೀಕರಿಸಿದ್ದಾನೆ. ಅಥವಾ ದೇವರು ಇದ್ದಾನೆ ಎಂಬುದಾಗಿ ಕೂಡ ಮನುಷ್ಯನು ನಂಬುತ್ತಾ ಇಲ್ಲ. ನಾಸ್ತಿಕರಾಗಿ ಕೂಡ ಅನೇಕರು ಜೀವಿಸ್ತಾ ಇರ್ತಾರೆ. ಆದ್ರೆ ಪೌಲ ಹೇಳ್ತಾ ಇದ್ದಾನೆ ಇಲ್ಲಿ, ದೇವರ ಕೋಪ ಮನುಷ್ಯನನ್ನು ಸಂಧಿಸುವಂತ ದಿನ ಬರುತ್ತೆ, ನ್ಯಾಯ ತೀರ್ಪಿನ ಬರುತ್ತೆ. ಆ ನ್ಯಾಯ ತೀರ್ಪಿನ ದಿನದಲ್ಲಿ ದೇವರು ತನ್ನ ರೌದ್ರವಾದಂತ ಕೋಪವನ್ನು ನಂಬಲೊಲ್ಲದವರ ಮೇಲೆ ಸುರಿಸ್ಲಿಕ್ಕಿದ್ದಾನೆ. ನೋಡಿ, ಇದು ನಮ್ಮ ಸ್ಥಿತಿಯಾಗಿತ್ತು. ಯೇಸು ಕ್ರಿಸ್ತನ ಬಳಿಗೆ ಬರೋದಕ್ಕಿಂತ ಮುಂಚಿತವಾಗಿ ನಮ್ಮ ಸ್ಥಿತಿ ಏನಾಗಿತ್ತಂದ್ರೆ ದೇವರ ಕೋಪಕ್ಕೆ ನಾವು ಒಳಗಾಗಿದ್ದೆವು. ಯಾಕಂದ್ರೆ ಪಾಪವು ಪ್ರತಿಯೊಂದು ಈ ಲೋಕದಲ್ಲಿ ನಡೆಯುವಂತ ಪ್ರತಿಯೊಂದು ಪಾಪಕ್ಕೆ ಶಿಕ್ಷೆ ಇದ್ದೇ ಇದೆ. ಸೊ ಮನುಷ್ಯನು ಪಾಪಕ್ಕೆ ಒಳಗಾಗಿರುವ ಕಾರಣ ಅಥವಾ ಮನುಷ್ಯನು ಸ್ವಭಾವ ಸಿದ್ಧವಾಗಿ ಪಾಪದಲ್ಲಿ ಹುಟ್ಟಿರುವ ಕಾರಣ ಅವನು ದೇವರ ಕೋಪಕ್ಕೆ ಒಳಗಾಗಿದ್ದಾನೆ, ಗುರಿಯಾಗಿದ್ದಾನೆ ಎಂಬುದಾಗಿ ಇಲ್ಲಿ ವಾಕ್ಯ ಭಾಗ ನಮಗೆ ತೋರಿಸ್ಕೊಡ್ತಾ ಇದೆ. ಅಷ್ಟೇ ಅಲ್ಲದೆ ನೋಡಿ, 5ನೇದಾಗಿ ಶರೀರ ಭಾವದ ಆಶೆಗಳಿಗೆ ನಾವು ಅಧೀನರಾಗಿದ್ವು. ಈ ಲೋಕದಲ್ಲಿ ಮೂರು ತರವಾದಂತ ಆಶೆ ಇದೆ.
ಒಂದು ಕಣ್ಣಿನ ಆಶೆ, ಎರಡು ಶರೀರದ ಆಶೆ, ಮೂರನೇದಾಗಿ ಅದು ಡಾಂಬಿಕವಾದಂತ ಗರ್ವದ ಅಹಂಭಾವದ ಜೀವಿತ. ಇದನ್ನು ತೋರಿಸ್ಕೊಡುತ್ತಾ ಪೌಲ ತಿಳಿಸ್ತಾ ಇದ್ದಾನೆ, ಇಹಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಸ್ಥಿತಿ ಅದಾಗಿತ್ತು. ನಮಗಿಷ್ಟ ಬಂದಂತೆ ನಾವು ನಡ್ಕೊಳ್ತಾ ಇದ್ವಿ. ಕಣ್ಣಿನ ಆಶೆ, ಶಾರೀರಿಕ ಆಶೆ, ಡಾಂಬಿಕವಾದಂತ ಜೀವಿತ, ಯಾವಾಗಲೂ ವಸ್ತುಗಳ ಮೇಲೆ ಆಧಾರಿತವಾದಂತ ಜೀವಿತ, ಅದರ ಮೇಲೆ ನಾವು ಆತ್ಕೊಂಡಿದ್ವಿ. ಆದ್ರೆ ಕ್ರಿಸ್ತನ ಬಳಿಗೆ ಬಂದ ಮೇಲೆ ನಮ್ಮ ಜೀವಿತ ಸಂಪೂರ್ಣವಾಗಿ ಪರಿವರ್ತನೆ ಆಯ್ತು ಎಂಬುದಾಗಿ 4ನೇ ವಚನದಿಂದ ನಮಗೆ ತೋರಿಸ್ತಾ ಹೋಗ್ತಾನೆ. ಮೊದಲ 3 ವಚನ ಏನ್ ತೋರಿಸುತ್ತೆ ಅಂದ್ರೆ, ನಾವು ಪೂರ್ವ ಸ್ಥಿತಿಯಲ್ಲಿ ನಮ್ಮ ಹಳೆಯ ಜೀವಿತ ಹೇಗಿತ್ತು. ಸತ್ತವರಾಗಿದ್ದೆವು, ಸೈತಾನನ ಸರಪಳಿಯಲ್ಲಿ ಕಟ್ಟಲ್ಪಟ್ಟಿದ್ದೆವು, ಅವಿಧೇಯರಾಗಿದ್ದೆವು, ದೇವರ ಕೋಪಕ್ಕೆ ಗುರಿಯಾಗಿದ್ದೆವು, ಮತ್ತೆ 5ನೇದಾಗಿ ಇಹಲೋಕದ ಆಶಾ ಪಾಶಗಳಲ್ಲಿ ಮುಳುಗಿ ಹೋಗಿದ್ದೆವು. ಒಳ್ಳೆಯದನ್ನು ಮಾಡಲಿಕ್ಕೆ ನಮಗೆ ಮನಸ್ಸಿರಲಿಲ್ಲ. ಯಾಕಂದ್ರೆ ಇಹಲೋಕದ ಇಚ್ಛೆಗಳನ್ನು ನೆರವೇರಿಸ್ತಾ ಅದರಲ್ಲೇ ನಾವು ತಲ್ಲೀನರಾಗಿದ್ವಿ. ನನಗೆ ಬಹಳ ಇಷ್ಟವಾಗಿರ್ತಕ್ಕಂಥ ಪದ 4ನೇ ವಚನದ ಮೊದಲನೆಯ ಪದ, ಆದರೆ ಎಂಬ ಪದವನ್ನು ಪೌಲ ಇಲ್ಲಿ ಉಪಯೋಗಿಸ್ತಾ ಇದ್ದ. ಅಂದ್ರೆ ನಮ್ಮ ಪರಿಸ್ಥಿತಿ ಏನೇ ಆಗಿರ್ಲಿ, ಏನೇ ಆಗಿತ್ತೋ ಪೂರ್ವ ಸ್ವಭಾವದಲ್ಲಿ, ಯೇಸು ಕ್ರಿಸ್ತನ ಬಳಿಗೆ ಬಂದ ಮೇಲೆ ಅದೆಲ್ಲವೂ ಬದಲಾಯಿತು ಎಂಬುದನ್ನು ಪೌಲ ಇಲ್ಲಿ ತಿಳಿಸ್ತಾ ಇದ್ದಾನೆ. ನೋಡಿ, ಇಲ್ಲಿ 4ನೇ ವಚನ, ಇದು ಈ ವಾಕ್ಯ ಭಾಗದ 2ನೇ ಪ್ರಮುಖವಾದಂತ ಅಂಶ. ಈಗ ಕ್ರಿಸ್ತನಲ್ಲಿ ನಮ್ಮ ನೆಲೆ ಏನು ಎಂಬುದನ್ನು ನಾವು ಗಮನಿಸೋಣ. ಇಷ್ಟೊತ್ತು ನಾವು ನೋಡ್ಕೊಂಡ್ವಿ, ಕ್ರಿಸ್ತನ ಬಳಿಗೆ ಬರೋದಕ್ಕಿಂತ ಮುಂಚಿತವಾಗಿ ನಮ್ಮ ಪೂರ್ವ ಸ್ಥಿತಿ ಏನಾಗಿತ್ತು, ಈಗ ಕ್ರಿಸ್ತನ ಬಳಿಗೆ ಬಂದ ಮೇಲೆ ನಮ್ಮ ವಾಸ್ತವ್ಯವಾದಂತ ನೆಲೆ ಅಥವಾ ವಾಸ್ತವ್ಯವಾದಂತ ನಿಜತ್ವ ಏನು ಎಂಬುದನ್ನು ಪೌಲ ಇಲ್ಲಿ 4ನೇ ವಚನದಿಂದ ನಮಗೆ ತೋರಿಸ್ತಾ ಹೋಗ್ತಾನೆ. 4ನೇ ವಚನ ನೋಡೋಣ. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು, ಮೊದಲನೇದಾಗಿ ನೋಡಿ, ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಬದುಕಿಸಿದನು. ಮತ್ತೆ ಅವರಿಗೆ ನೆನಪು ಮಾಡ್ತಾ ಇದ್ದಾನೆ, ಒಂದು ಕಾಲದಲ್ಲಿ ನೀವು ಅಪರಾಧಗಳ ಪಾಪಗಳ ದೆಸೆಯಿಂದ ಸತ್ತವರಾಗಿದ್ರಿ, ದೇವರಿಂದ ಬೇರ್ಪಟ್ಟವರಾಗಿದ್ರಿ. ಈ ನಿಜ ದೇವರು, ಸತ್ಯ ದೇವರು, ಜೀವಿಸುವಾತನು, ರಕ್ಷಕನು, ಕರ್ತನು ಆಗಿರತಕ್ಕಂಥ ಯೇಸು ಕ್ರಿಸ್ತನನ್ನು ನೀವು ನಂಬಲೊಲ್ಲದವರಾಗಿದ್ರಿ. ಆದ್ರೆ ಯೇಸು ಕ್ರಿಸ್ತನ ಬಳಿಗೆ ಬಂದ ಮೇಲೆ, ರಕ್ಷಿಸಲ್ಪಟ್ಟ ಮೇಲೆ, ಆ ಸುವಾರ್ತೆ, ರಕ್ಷಣೆಯ ಸುವಾರ್ತೆ ನೀವು ಕೇಳಿದ ಮೇಲೆ ಒಂದು ದೊಡ್ಡ ಪರಿವರ್ತನೆ ಆ ಕ್ಷಣದಲ್ಲಿ ನಿಮಗೆ ಉಂಟಾಯಿತು. ಅಂದ್ರೆ ನಂಬಿದ ಕ್ಷಣದಲ್ಲಿ. ಅದೇನೆಂದ್ರೆ, ಸತ್ತವರಾಗಿದ್ದ ನಿಮ್ಮನ್ನು ದೇವರು ಬದುಕಿಸಿದನು. ಈಗ ನಮ್ಮ ವಾಸ್ತವ್ಯವಾದಂತ ನೆಲೆ ಏನಂದ್ರೆ, ಕ್ರಿಸ್ತನಲ್ಲಿ ನಮಗೆ ನವಜೀವನ ಅಥವಾ ನೂತನ ಜೀವನ, ನೂತನ ಜೀವಿತ ನಮಗೆ ಕೊಡಲ್ಪಟ್ಟಿದೆ. ಅಂದ್ರೆ ಈಗ ನಾವು ಆ ಆತ್ಮೀಕ ಮರಣದಿಂದ ಪಾರಾಗಿದ್ದೇವೆ ಅಷ್ಟೇ ಅಲ್ಲ, ಮುಂದೆ ಬರುವಂತ ಶಾಶ್ವತವಾದಂತ ಮರಣವನ್ನು ಕೂಡ ನಾವು ತಪ್ಪಿಸಿಕೊಂಡಿದ್ದೇವೆ. ಇದನ್ನೇ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಆ ನಿಕೋದೇಮನ ಸಂಗಡ ಮಾತನಾಡುವಾಗ ತಿಳಿಸಿದ್ದು. ನಿಕೋದೇಮನನ್ನು ನೇರವಾಗಿ ನೋಡ್ತಾ ಹೇಳ್ತಾನೆ ಕರ್ತನು, ನೀನು ಹೊಸದಾಗಿ ಹುಟ್ಟದೆ ಹೋದ್ರೆ ಪರಲೋಕ ರಾಜ್ಯಕ್ಕೆ ನೀನು ಬಾಧ್ಯಸ್ಥನಾಗುವುದಿಲ್ಲ ಎಂಬುದಾಗಿ. ಅಲ್ಲಿ ನಿಕೋದೇಮನ ಅರ್ಥ ಮಾಡ್ಕೊಳ್ತಾ ಇಲ್ಲ, ಹೇಗೆ ಸ್ವಾಮಿ ಇದು ಸಾಧ್ಯ? ಅಂದ್ರೆ ನಾನು ಮತ್ತೆ ಹೋಗಿ ನನ್ನ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಬೇಕಾ ಎಂಬುದಾಗಿ ಅವನು ಪ್ರಶ್ನೆ ಮಾಡ್ತಾನೆ. ಅಲ್ಲಿ ಕರ್ತನು ಹೇಳ್ತಾನೆ, ಶಾರೀರಿಕವಾಗಿ ಹುಟ್ಟಿರುವಂಥದ್ದು ಬೇರೆ, ಆದ್ರೆ ಆತ್ಮೀಕವಾಗಿ ಹುಟ್ಟುವಂಥದ್ದು ಬೇರೆ. ಶಾರೀರಿಕವಾಗಿ ಪ್ರತಿಯೊಬ್ಬ ಮನುಷ್ಯ ಈ ಲೋಕದಲ್ಲಿ ಹುಟ್ಟಿದಾನೆ, ದೈಹಿಕವಾಗಿ ಜೀವಿಸ್ತಾ ಇದ್ದಾನೆ. ಆದ್ರೆ ಶಾರೀರಿಕವಾಗಿ ದೈಹಿಕವಾಗಿ ಹುಟ್ಟಿದಂತ ಪ್ರತಿಯೊಬ್ಬ ಮನುಷ್ಯನಿಗೆ ಇನ್ನೊಂದು ಹುಟ್ಟುವಿಕೆ, ಇನ್ನೊಂದು ಜೀವಿತ ಪ್ರಾಮುಖ್ಯ ಇದೆ. ಅದನೆಂದ್ರೆ ಅವನು ಆತ್ಮೀಕವಾಗಿ ಹುಟ್ಟಬೇಕು.
ಆತ್ಮದಲ್ಲಿ ಹುಟ್ಟಿದ್ದು ಆ ಹುಟ್ಟಿದ್ದು ಏನು ಅಥವಾ ಶಾರೀರಿಕವಾಗಿ ಹುಟ್ಟಿದ್ದು ಏನೆಂಬುದನ್ನು ಕರ್ತನು ಅಲ್ಲಿ ಅವನಿಗೆ ಬಯಲುಪಡಿಸ್ದ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ನಮ್ಮ ಹಳೆಯ ಜೀವನದಲ್ಲಿ ನಾವು ಸತ್ತವರಾಗಿದ್ದೆವು, ಆತ್ಮಿಕವಾಗಿ ಸತ್ತು ಹೋಗಿದ್ದೆವು. ಆದರೆ ಯೇಸು ಕ್ರಿಸ್ತನ ಬಳಿಗೆ ಬಂದ ಮೇಲೆ, ಈ ರಕ್ಷಣೆಯ ಸುವಾರ್ತೆಯನ್ನು ಕೇಳಿ ಸ್ವೀಕಾರ ಮಾಡಿಕೊಂಡ ಮೇಲೆ ದೇವರು ನಮ್ಮನ್ನು ಬದುಕಿಸಿದ್ದಾನೆ. ನವಜೀವನ, ನೂತನ ಜೀವಿತವನ್ನು ಕ್ರಿಸ್ತನಲ್ಲಿ ನಾವು ಹೊಂದಿಕೊಂಡಿದ್ದೇವೆ. ಎಂತ ಅದ್ಭುತವಾದಂತ ಕಾರ್ಯ ಪವಿತ್ರಾತ್ಮನು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ ಎಂಬುದಕ್ಕೆ ನಾವು ನಾವು ಸದಾಕಾಲ ಆತನಿಗೆ ಋಣಿಯಾಗಿದ್ದೇವೆ. ಸದಾಕಾಲ ಆತನಿಗೆ ಕೃತಜ್ಞತೆ ಉಳ್ಳವರಾಗಿ ಆತನ ನಾವು ಸ್ತುತಿಸಬೇಕಾಗಿದೆ. ಯಾಕಂದ್ರೆ ಈಗ ನಮ್ಮ ನೆಲೆ ಏನಂದ್ರೆ, ನಮ್ಮ ಸ್ಥಿತಿ ಏನಂದ್ರೆ, ನಾವು ಬದುಕಿಸಲ್ಪಟ್ಟಿದ್ದೇವೆ. ಇದು ಹೇಗ್ ಸಾಧ್ಯ ಆಯ್ತು ನೋಡಿ, ಇಲ್ಲಿ 4ನೇ ವಚನ ಮತ್ತೆ, ಕರುಣಾನಿಧಿಯಾಗಿರುವ ದೇವರು. ಅಂದ್ರೆ ದೇವರು ನಮ್ಮ ಮೇಲೆ ಕರುಣೆ ತೋರಿಸಲಿಲ್ಲವಾಗಿದ್ರೆ ನಾವು ಆತ್ಮೀಕ ಮರಣದಲ್ಲಿಯೇ ಸಾಯ್ಬೇಕಾಗಿತ್ತು, ಒಂದಿನ ಶಾಶ್ವತ ಮರಣದಲ್ಲಿಯೇ ಸಾಯ್ಬೇಕಾಗಿತ್ತು. ದೇವರ ಜೊತೆಗೆ ಈ ಒಂದು ಅದ್ಭುತವಾದಂತ ಪ್ರಸನ್ನತೆಯ, ದೇವರ ನಿತ್ಯ ಜೀವದ ಪ್ರಸನ್ನತೆಯನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಆದರೆ ದೇವರು ಕರುಣೆಯನ್ನು ತೋರಿಸ್ದ. ಇದು ಅದ್ಭುತವಾದಂತ ಸಂಗತಿ. ದೇವರು ನಮ್ಮ ಮೇಲೆ ಕರುಣೆಯನ್ನು ತೋರಿಸಿದ ಕಾರಣ, ಅಂದ್ರೆ ನಮ್ಮ ಮೇಲೆ ಮಹಾ ಪ್ರೀತಿಯನ್ನು ಇಟ್ಟಿರುವ ಕಾರಣ ನಮ್ಮನ್ನೇನ್ ಮಾಡಿದ್ದಾನೆ, ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನಲ್ಲಿ ಬದುಕಿಸಿದ್ದಾನೆ. ಎರಡನೇದಾಗಿ ನೋಡಿ, 6ನೇ ವಚನಕ್ಕೆ ಬರೋಣ. ಬದುಕಿಸಿದ್ದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಿನ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಎಬ್ಬಿಸಿದ್ದಾನೆ. ಇದು ಬಹಳ ಅದ್ಭುತವಾದಂತ ವಾಕ್ಯವಾಗಿದೆ. ಒಂದು ಕಡೆಗೆ ಸತ್ತವರಾಗಿದ್ದ ನಮ್ಮನ್ನು ಬದುಕಿಸಿದ್ದು ಅಷ್ಟೇ ಅಲ್ಲ, ನಮ್ಮನ್ನು ಆ ಸತ್ತಂತ ಸ್ಥಿತಿಯಿಂದ, ಪಾಪದ ಸತ್ತಂತ ಸ್ಥಿತಿಯಿಂದ ನಮ್ಮನ್ನು ಎಬ್ಬಿಸಿದ. ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ, 4 ದಿನ ಕೊಳೆತು ನಾತವಾಗಿರ್ತಕ್ಕಂಥ ಆ ಲಾಜರನನ್ನು ದೇವರು, ಯೇಸು ಕ್ರಿಸ್ತನು ಬಂದು ಕೇವಲ ತನ್ನ ಬಾಯಿಯ ಮಾತಿನ ಮೂಲಕವಾಗಿ ಆತನನ್ನು ಹೇಗೆ ಮತ್ತೆ ಎಬ್ಬಿಸಿ ಒಂದು ಹೊಸ ಜೀವವನ್ನು ಕೊಟ್ಟನೋ, ಅದೇ ರೀತಿಯಾಗಿ ಪಾಪದಿಂದ ಸತ್ತವರಾಗಿದ್ದ, ಕೊಳೆತು ಈ ಲೋಕದಲ್ಲಿ ಅಸಹ್ಯಕರವಾದಂತ ಜೀವಿತದಲ್ಲಿ ಜೀವಿಸ್ತಾ ಇರ್ತಕ್ಕಂಥ ನಮ್ಮನ್ನು ಕರುಣಾನಿಧಿಯಾಗಿರ್ತಕ್ಕಂಥ ದೇವರು ಕರುಣೆ ತೋರಿಸಿ ಮಹಾಪ್ರೀತಿನಿಟ್ಟು ಈ ಪ್ರೀತಿಯ ಸುವಾರ್ತೆಯನ್ನು ನಮ್ಮ ಬಳಿಗೆ ತರೋದ್ರ ಮೂಲಕವಾಗಿ ಏನ್ ಮಾಡಿದಾನಂದ್ರೆ, ಆ ಸತ್ತಂತ ಸ್ಥಿತಿಯಿಂದ ನಮ್ಮನ್ನು ಎಬ್ಬಿಸಿದ. ಅಂದ್ರೆ ಈಗ ಮರು ಜೀವಿತ, ನೂತನ ಸೃಷ್ಟಿ, ಆ ಮರು ಜೀವಿತವನ್ನು ನಾವು ಪಡ್ಕೊಂಡಿದ್ದೇವೆ. ಅಂದ್ರೆ ಇದು ಹೊಸ ಜೀವಿತ. ಅಂದ್ರೆ ಹಳೆಯದು ಹೊರಟು ಹೋಯ್ತು. ಇದಕ್ಕೆ ಪೌಲ ಇನ್ನೊಂದು ಕಡೆ ಹೇಳ್ತಾನೆ, ಈಗೋ ಯಾರ್ಯಾರು ಕ್ರಿಸ್ತನಲ್ಲಿದ್ದಾರೋ ಅವರು ನೂತನ ಸೃಷ್ಟಿಗಳಾಗಿದ್ದಾರೆ, ಈಗೋ ಹಳೆಯದೆಲ್ಲ ಹೊರಟು ಹೋಯಿತು, ಎಲ್ಲವೂ ನೂತನವಾಗಿದೆ. ಇದು ನಮ್ಮ ನೆಲೆ. ಕ್ರಿಸ್ತನಲ್ಲಿ ವಾಸ್ತವವಾಗಿ ನಮಗಿರ್ತಕ್ಕಂಥ ನೆಲೆ ಏನಂದ್ರೆ, ಹಳೆಯದು ಹೊರಟು ಹೋಯಿತು, ಹಳೆಯ ಮನುಷ್ಯ ಸತ್ತು ಹೋದ. ಈಗ ನಾವು ಕ್ರಿಸ್ತನಲ್ಲಿ ಬದುಕಿಸಲ್ಪಟ್ಟಿದ್ದೇವೆ, ನೂತನವಾಗಿದ್ದೇವೆ. ಎಂತ ಅದ್ಭುತವಾದಂತ ಸಂಗತಿ. ಅಷ್ಟು ಬದುಕಿಸಲ್ಪಟ್ಟಿದ್ದು ಅಷ್ಟೇ ಅಲ್ಲದೆ ನಾವು ಎಬ್ಬಿಸಲ್ಪಟ್ಟಿದ್ದೇವೆ, ಕ್ರಿಸ್ತನಲ್ಲಿ ಎಬ್ಬಿಸಲ್ಪಟ್ಟಿದ್ದೇವೆ. ಅಂದ್ರೆ 1ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಪೌಲನು ಹೇಳ್ದ, ಈ ಈ ಒಂದು ದೇವರ ಮಹಾತಿಶಯವಾದಂತ ಬಲ, ಪವಿತ್ರಾತ್ಮನ ಬಲ ಹೇಗೆ ಯೇಸು ಕ್ರಿಸ್ತನನ್ನು ಆ 3 ದಿನಗಳು ಆದ ಮೇಲೆ ಉಣಲ್ಪಟ್ಟಂತ ಸ್ಥಿತಿಯಿಂದ ಎಬ್ಬಿಸಿದನೋ, ಅದೇ ಪವಿತ್ರಾತ್ಮನ ಬಲ ಪ್ರತಿಯೊಬ್ಬ ಅವಿಶ್ವಾಸಿಯ ಹೃದಯದಲ್ಲಿ ಕಾರ್ಯ ಮಾಡುವಾಗ, ಸುವಾರ್ತೆ ಸಾರಲ್ಪಡುವಾಗ, ಅವನ ಹೃದಯ ತೆರೆಯಲ್ಪಡುವಾಗ ಆ ಕ್ಷಣದಲ್ಲಿ ಏನಾಗುತ್ತೆ ಅಂದ್ರೆ, ಪವಿತ್ರಾತ್ಮನು ಕಾರ್ಯ ಮಾಡಿ ಅವನನ್ನು ಬದುಕಿಸುವುದು ಅಷ್ಟೇ ಅಲ್ಲದೆ ಪಾಪದ ಸ್ಥಿತಿಯಿಂದ ಎಬ್ಬಿಸ್ತಾನೆ. ಅವನನ್ನು ಮತ್ತೆ
ಮರುಜೀವವನ್ನು ಕೊಟ್ಟು ನೂತನ ಸೃಷ್ಟಿಯನ್ನಾಗಿ ಮಾಡ್ತಾನೆ. ಇದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಎಬ್ಬಿಸಿದ್ದು ಅಷ್ಟೇ ಅಲ್ಲದೆ, ನೋಡಿ ಇಲ್ಲಿ 7ನೇ ವಚನದ 2ನೇ ಭಾಗ, ನಮ್ಮನ್ನು ಆತನೊಂದಿಗೆ ಎಬ್ಬಿಸಿದ ಮತ್ತೆ ಪರಲೋಕದಲ್ಲಿ ನಮ್ಮನ್ನು ಕೂಡ್ರಿಸಿದ್ದಾನೆ. ಇದನ್ನ ಯಾವ ತರ ನೀವು ಯೋಚನೆ ಮಾಡಿದಿರಾ? ನಮ್ಮ ಈಗಿನ ಸ್ಥಿತಿ ಏನಂದ್ರೆ, ನಾವು ಇಲ್ಲಿ ಕೂತಿದ್ದೇವೆ, ಎಲ್ಲಿ? ಭೂಲೋಕದಲ್ಲಿ ಕೂತಿದ್ದೇವೆ. ಆದ್ರೆ ನಿಜವಾಗಿಯೂ ದೇವರು ನಮ್ಮನ್ನು ಬದುಕಿಸಿ ಎಬ್ಬಿಸಿ ಎಲ್ಲಿ ಕೂಡ್ರಿಸಿದ್ದಾನೆ? ಕ್ರಿಸ್ತನಲ್ಲಿ, ಪರಲೋಕದಲ್ಲಿ ನಮ್ಮನ್ನು ಕೂಡ್ರಿಸಿದ್ದಾನೆ. ಇದನ್ನ ಯಾವಾಗ ನಾವು ಅರ್ಥ ಮಾಡ್ಕೊಂಡ್ಬಿಡ್ತೀವೋ, ಇಹಲೋಕಾನುಸಾರವಾಗಿ ಜೀವಿಸೋದನ್ನ ನಿಲ್ಲಿಸ್ತೇವೆ. ಇದನ್ನ ಯಾವಾಗ ನಾವು ಅರ್ಥ ಮಾಡ್ಕೊಳ್ತೇವೋ, ವಸ್ತುಗಳ ವ್ಯಾಮೋಹ ನಮ್ಮಿಂದ ಬಿಟ್ಟು ಹೋಗುತ್ತೆ. ಇದನ್ನ ಯಾವಾಗ ನಾವು ಅರ್ಥ ಮಾಡ್ಕೊಳ್ತೇವೋ, ಪರಲೋಕದ ದೃಷ್ಟಿ ಅಥವಾ ಪರಲೋಕ ದೀನರಾಗಿ ಅಥವಾ ಆ, ಆ, ಪರಲೋಕಕ್ಕೋಸ್ಕರ ನಾನು ಏನು ಮಾಡಲಿ ಎಂಬುದಾಗಿ ನಮ್ಮ ದೃಷ್ಟಿ ಬದಲಾವಣೆ ಆಗುತ್ತೆ. ಯಾಕೆಂದ್ರೆ ನಾವು ಆಗಲೇ ಕ್ರಿಸ್ತನಲ್ಲಿ ಕೂಡ್ರಿಸಲ್ಪಟ್ಟಿದ್ದೇವೆ. ಅಂದ್ರೆ ನಮ್ಮ ರಕ್ಷಣೆಯನ್ನು ದೇವರು ಆಗಲೇ ಮಾಡಿ ಮುಗಿಸಿದ್ದಾನೆ. ನಮ್ಮ ಭವಿಷ್ಯತ್ತನ್ನು ದೇವರು ರಕ್ಷಣೆಯ ದಿನದಲ್ಲಿಯೇ ಮಾಡಿ ಮುಗಿಸಿದ. ಸೊ ಆದ ಕಾರಣ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಡ್ಬೇಕಾಗಿದೆ. ನಾವು ಬದುಕಿಸಲ್ಪಟ್ಟಿದ್ದೇವೆ, ಎಬ್ಬಿಸಲ್ಪಟ್ಟಿದ್ದೇವೆ ಮತ್ತು ಕ್ರಿಸ್ತನಲ್ಲಿ ಕೂಡ್ರಿಸಲ್ಪಟ್ಟಿದ್ದೇವೆ. ಆ ಕೂಡ್ರಿಸಲ್ಪಟ್ಟಿರೋದ್ರ ಬಗ್ಗೆ ಸ್ವಲ್ಪ ಹೊತ್ತು ನಾನು ನಿಮಗೆ ವಿವರಣೆ ಕೊಡ್ತೇನೆ, ಅರ್ಥ ಮಾಡ್ಕೊಳ್ಳಿ. ಈಗ ಕ್ರಿಸ್ತನು ತಂದೆಯ ಬಲಪಾಶದಲ್ಲಿ ಕೂಡ್ರಿಸಲ್ಪಟ್ಟಿದ್ದಾನೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಅರ್ಥ ಏನಂದ್ರೆ, ಆ ಕೂಡ್ರಿಸಲ್ಪಡುವಂಥದ್ದು ಒಂದು ಸ್ಥಾನ ಅಥವಾ ಆಳ್ವಿಕೆಯ ಸ್ಥಾನವನ್ನು ಅದು ಸೂಚಿಸುವಂಥದ್ದಾಗಿದೆ. ಅಂದ್ರೆ ಕ್ರಿಸ್ತನು ಪರಲೋಕದಲ್ಲಿ ಕೂಡಿಸಲ್ಪಟ್ಟವನಾಗಿ ಮಹಾಯಾಜಕನಾಗಿ ನಮಗೋಸ್ಕರ ಪ್ರಾರ್ಥನೆ ಮಾಡುವುದು ಅಷ್ಟೇ ಅಲ್ಲದೆ, ಇಡೀ ಲೋಕವನ್ನು ತನ್ನ ಸೃಷ್ಟಿ, ಹೊಸ ಸೃಷ್ಟಿಯಾಗಿರ್ತಕ್ಕಂಥ ಯಾರ್ಯಾರು ಆತನ ನಂಬಿಕೊಂಡಿದ್ದಾರೋ ಆತನ ಅದು ಹೊಸ ಸೃಷ್ಟಿ, ಅವರನ್ನು ಹೃದಯದ ಮೂಲಕವಾಗಿ ಆಳ್ವಿಕೆ ಮಾಡ್ತಾ ಇದ್ದಾನೆ. ಸೊ ಇದು ಸ್ಥಾನವನ್ನು ಸೂಚಿಸ್ತದೆ. ಸೊ ನಾವು ಸಹ ಕ್ರಿಸ್ತನ ಸಂಗಡ ಕೂಡ್ರಿಸಲ್ಪಟ್ಟಿದ್ದೇವೆ ಎಂಬುದಾಗಿ ಹೇಳುವಾಗ, ದೇವರು ಮುಂದಿನ ಯುಗದಲ್ಲಿ ನಮ್ಮ ಮೂಲಕವಾಗಿ ಏನು ಮಾಡುತ್ತಾನೋ ಎಂಬುದನ್ನು ದೇವರು ಆಗ್ಲೇ ಇಲ್ಲಿ ತೋರಿಸ್ಕೊಟ್ಟಿದ್ದಾನೆ. ಅಂದ್ರೆ ಕ್ರಿಸ್ತನೊಂದಿಗೆ ನಾವು ನಾವು ಆ ಆ, ನಾವು ಇದು ಮಾಡ್ಲಿ ಅಂದ್ರೆ ಆತನ ಜೊತೆಗೆ ನಾವು ಆಳ್ವಿಕೆ ಮಾಡುತ್ತೇವೆ ಎಂಬ ವಿಷಯವನ್ನು ದೇವರಲ್ಲಿ ತೋರಿಸ್ಕೊಟ್ಟಿದ್ದಾನೆ. ಅಂದ್ರೆ ಇದು ನಮ್ಮ ಸ್ಥಾನ, ಕ್ರಿಸ್ತನೊಂದಿಗೆ ನಾವು ಕೂಡಿಸಲ್ಪಟ್ಟಿದ್ದೇವೆ. ಆದ ಕಾರಣ ಪೌಲನು ಹೇಳ್ತಾನೆ 8ನೇ ಅಧ್ಯಾಯದ ರೋಮಪುರದವರ ಬರ್ತಕ್ಕೆ 8ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಇಗೋ ಆದ ಕಾರಣ ನಮ್ಮನ್ನು ಕ್ರಿಸ್ತನಿಂದ ಯಾರೂ ಅಗಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಮರಣವಾಗಲಿ, ಇಂದಿನ ಸಂಗತಿಗಳಾಗಲಿ, ಮುಂದಿನ ಸಂಗತಿಗಳಾಗಲಿ, ಕಷ್ಟವೋ ನರಳಾಟವೋ, ವಸ್ತ್ರವಿಲ್ಲದಿರುವುದೋ, ಊಟವಿಲ್ಲದಿರುವುದೋ, ಹಸಿವಿನಲ್ಲಿರುವಂಥದ್ದು, ಅಥವಾ ನಮ್ಮ ಸಂದಿಗ್ಧವಾದಂಥ ಪರಿಸ್ಥಿತಿಗಳು ಅಥವಾ ಹಿಂಸೆಯೋ ಏನೇ ಇರಲಿ, ಯಾವುದೂ ಕೂಡ ನಮ್ಮನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಏನಂದ್ರೆ, ನಾವು ಕ್ರಿಸ್ತನೊಂದಿಗೆ ಕೂಡಿಸಲ್ಪಟ್ಟಿದ್ದೇವೆ. ಇದು ನಮ್ಮ ರಕ್ಷಣೆಯ ಆಶ್ವಾಸನೆ ಅಷ್ಟೇ ಅಲ್ಲ, ನಮ್ಮ ಮುಂದಿನ ಜೀವಿತದ ಭವಿಷ್ಯದ ರಕ್ಷಣೆಯನ್ನು ಕೂಡ ಪೌಲ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಇದನ್ನು ನೀವು ಮರ್ತೋಗ್ಬಾರ್ದು. ಕ್ರಿಸ್ತನಲ್ಲಿ ನಾವು ಬದುಕಿಸಲ್ಪಟ್ಟಿದ್ದೇವೆ, ಕ್ರಿಸ್ತನಲ್ಲಿ ನಾವು ಎಬ್ಬಿಸಲ್ಪಟ್ಟಿದ್ದೇವೆ ಮತ್ತು ಕ್ರಿಸ್ತನಲ್ಲಿ ನಾವು ಕೂಡ್ರಿಸಲ್ಪಟ್ಟಿದ್ದೇವೆ. ಅರ್ಥ ಏನಂದ್ರೆ, ಕ್ರಿಸ್ತನ ಸಂಗಡ ಆತನ ಪರಿಪೂರ್ಣವಾದಂಥ ಸಂರಕ್ಷಣೆಯಲ್ಲಿ ನಾವಿದ್ದೇವೆ. ಇವುಗಳನ್ನು ತಿಳಿಸುತ್ತಾ ಪೌಲ 8ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಈ ರಕ್ಷಣೆಯು ನಿಮ್ಮಿಂದ ಉಂಟಾದುದಲ್ಲ, ಇದು ದೇವರ ವರವೇ. ಇದು ಪುಣ್ಯ ಕ್ರಿಯೆಗಳಿಂದ ಉಂಟಾದಲ್ಲ, ಅದನ್ನು ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ ಎಂಬುದಾಗಿ ಅಲ್ಲಿ 8 ಮತ್ತು 9ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ರಕ್ಷಣೆ ಏನು ಎಂಬುದನ್ನು ಪೌಲ ನಮಗೆ ಗೋಚರಪಡಿಸ್ತಾನೆ.
ಈಗ ನಾನು ಮತ್ತೆ ಈ ಸಂಗತಿಗಳು ನಿಮಗೆ ನಾನು ತಿಳಿಸ್ತಾ ಇದ್ದೇನೆ. ಮೊದಲನೇದಾಗಿ, ಸತ್ತವರಾಗಿದ್ದ ನಮ್ಮನ್ನು ದೇವರು ಕ್ರಿಸ್ತನಲ್ಲಿ ಬದುಕಿಸಿದ್ದಾನೆ. ಎರಡನೇದಾಗಿ, ಸೈತಾನನ ಸರಪಳಿಗಳಲ್ಲಿ ಕಟ್ಟಲ್ಪಟ್ಟಿದ್ದ ನಮ್ಮನ್ನು, ಅಂದ್ರೆ ಇಹಲೋಕದ ಅಧಿಪತಿಯಾಗಿರುವಂತ ಸೈತಾನನ ಸರಪಳಿಗೆ ಕಟ್ಟಲ್ಪಟ್ಟಿದ್ದ ನಮ್ಮನ್ನು ದೇವರು ಈಗ ಬಿಡುಗಡೆ ಮಾಡಿ ಕ್ರಿಸ್ತನಲ್ಲಿ ಕೂಡ್ರಿಸಿದ್ದಾನೆ. ಮೂರನೇದಾಗಿ, ಒಂದು ಕಾಲದಲ್ಲಿ ಅವಿಧೇಯರಾಗಿ ಜೀವಿಸ್ತಾ ಇರ್ತಕ್ಕಂಥ ನಮ್ಮನ್ನು ದೇವರು ಈಗ ನಾವು ಕ್ರಿಸ್ತನಿಗೆ ಪ್ರಾಮಾಣಿಕವಾಗಿ ಆತನಿಗೆ ಯಾವಾಗಲೂ ವಿಧೇಯರಾಗಿ ಜೀವಿಸಲಿಕ್ಕೆ ಆ ವಿಧೇಯತೆಯ ಹೃದಯವನ್ನು ನಮ್ಮಲ್ಲಿ ತುಂಬಿದ್ದಾನೆ. ನಾಲ್ಕನೇದಾಗಿ, ಪಾಪದ ನಿಮಿತ್ತ ದೇವರ ಕೋಪಕ್ಕೆ, ಆ ರೌದ್ರವುಳ್ಳಂತ ದೇವರ ಕೋಪಕ್ಕೆ, ನ್ಯಾಯ ತೀರ್ಪಿಗೆ ಒಳಗಾಗಿದ್ದ ನಮ್ಮನ್ನು ದೇವರು ಬದಲಾಯಿಸಿ ಈಗ ತನ್ನ ಪ್ರೀತಿಗೆ ಗುರಿಯಾಗುವಂತೆ, ತನ್ನ ಸಮಾಧಾನಕ್ಕೆ ಗುರಿಯಾಗುವಂತೆ, ತನ್ನ ಕೃಪೆಗೆ ಪಾತ್ರರಾಗುವಂತೆ ಮಾಡಿದ್ದಾನೆ. ಅಂದ್ರೆ ಕೋಪದ ಒಂದು ಸ್ಥಿತಿಯನ್ನು ಬದಲಾಯಿಸಿ, ದೇವರ ಕೋಪದ ಸ್ಥಿತಿಯನ್ನು ಬದಲಾಯಿಸಿ ದೇವರು ನಮ್ಮನ್ನು ಇವಾಗ ತನ್ನ ಕೃಪೆಗೆ, ತನ್ನ ಕರುಣೆಗೆ ಮತ್ತು ತನ್ನ ಒಂದು ಏನಂತೀವಿ ಸಮಾಧಾನಕ್ಕೆ ಗುರಿ ಮಾಡಿದ್ದಾನೆ. ದಯಮಾಡಿ ವಾಕ್ಯ ಕೇಳಿ. ದಯಮಾಡಿ ಯಾರಾದ್ರೂ ಆನ್ ಮಾಡ್ಕೊಂಡ್ರೆ ಅದನ್ನು ಮ್ಯೂಟ್ ಮಾಡ್ಕೊಳ್ಳಿ. ಕೆಲವು ನಿಮಿಷಗಳು ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಐದನೇದಾಗಿ, ಇಲ್ಲಿ ಗಮನಿಸಿ, ಅಲ್ಲ, ಒಂದು ಕಾಲದಲ್ಲಿ ಇಹಲೋಕದ ಇಚ್ಛೆಗಳಿಗೆ ಅನುಸಾರವಾಗಿ ಜೀವಿಸ್ತಾ ಇರತಕ್ಕಂಥ ನಮ್ಮನ್ನು ಕ್ರಿಸ್ತನಲ್ಲಿ ಬದಲಾಯಿಸಿ ಒಂದು ನೂತನವಾದಂತಹ ಇಚ್ಛೆಗಳನ್ನು ನಮ್ಮಲ್ಲಿ ತುಂಬಿಸಿದ್ದಾನೆ. ಕ್ರಿಸ್ತನಿಗಾಗಿ, ಕ್ರಿಸ್ತನ ರಾಜ್ಯಕ್ಕಾಗಿ, ಆತನ ಮಹಿಮೆಗಾಗಿ ಮತ್ತು ಹೊಸ ಒಳ್ಳೆಯ ಕಾರ್ಯಗಳನ್ನು ಮಾಡೋದಕ್ಕೋಸ್ಕರವಾಗಿ ನಮ್ಮನ್ನು ನೂತನ ಸೃಷ್ಟಿಗಳನ್ನಾಗಿ ನಿರ್ಮಿಸಿದ್ದಾನೆ. ಮತ್ತು ಇನ್ನೊಂದು ವಿಷಯ ತಿಳಿಸ್ತಾ ಇದ್ದಾನೆ. ಒಂದು ಕಾಲದಲ್ಲಿ ನಮ್ಮ ಸ್ಥಿತಿ ಏನಾಗಿತ್ತಂದ್ರೆ, ನಾವು ಕಳೆದು ಹೋಗಿದ್ವಿ. ಅಂದ್ರೆ ಯಾವ ರೀತಿಯಾಗಿ ಕುರಿಯ ಮಂದೆಯಿಂದ ಕುರಿಗಳು, ಒಂದು ಕುರಿ ಕಳೆದು ಹೋಗುತ್ತೋ, ಆ ಕಳೆದು ಹೋದುದನ್ನು ದೇವರು ಹೇಗೆ ಹುಡುಕಿಕೊಂಡು ಬಂದು ರಕ್ಷಿಸಿದನೋ ನಾವು ನೋಡ್ತೇವೆ. ಸುವಾರ್ತೆಗಳು ನಾವು ಬಹಳ ಸ್ಪಷ್ಟವಾಗಿ ನಾವು ನೋಡ್ತೇವೆ ಅದನ್ನ. ಸೊ ಆ ರೀತಿಯಾಗಿ ಮನುಷ್ಯ ಕುಮಾರನು ಕಳೆದು ಹೋದಂತ ನಮ್ಮನ್ನು, ಕೆಟ್ಟು ಹೋದಂತ ನಮ್ಮನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂಬುದಾಗಿ ದೇವರು ವಾಕ್ಯ ಹೇಳುತ್ತೆ. ಇಲ್ಲಿ ಪೌಲ್ ಅದನ್ನ ಮತ್ತೆ ನೆನಪು ಮಾಡ್ತಾ ಇದ್ದಾನೆ. ನಾವು ಕಳೆದು ಹೋಗಿದ್ದೆವು. ಈ ಕಳೆದು ಹೋದಂತ ನಮ್ಮನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಅದನ್ನು ದೇವರು ಯಾವ ರೀತಿಯಾಗಿ ಮಾಡ್ದ? ಕೃಪೆಯ ಮೂಲಕವೇ, ನಂಬಿಕೆಯಿಂದ ಕ್ರಿಸ್ತನಲ್ಲಿ ನಮ್ಮನ್ನು ಈಗ ರಕ್ಷಿಸಿದ್ದಾನೆ. ಅದೇ ರಕ್ಷಣೆ. ಅನೇಕ ಸಾರಿ ನೀನು ರಕ್ಷಣೆ ಹೊಂದಿದ್ದೀಯಾ, ರಕ್ಷಣೆ ಏನಪ್ಪಾ, ಅದನ್ನು ಸ್ವಲ್ಪ ವಿವರಣೆ ಮಾಡು ಎಂಬುದಾಗಿ ಯಾರತ್ರ ಕೇಳುವಾಗ ಅವರಿಗೆ ಈ ಒಂದು ಸುಲಭವಾದಂತ ವಿಷಯಗಳು ಗೊತ್ತಿರೋದಿಲ್ಲ. ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ನಾವು ಹೇಗೆ ರಕ್ಷಿಸಲ್ಪಟ್ಟಿದ್ದೇವೆ? ನಂಬಿಕೆಯ ಮೂಲಕ, ಕೃಪೆಯಿಂದಲೇ. ಇದು ದೇವರ ವರ, ಇದು ನಮ್ಮ ಒಳ್ಳೆಯ ಕ್ರಿಯೆಗಳಿಂದ ಅಲ್ಲ. ಈ 4 ವಿಷಯಗಳು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಜವಾದಂತ ರಕ್ಷಣೆ ಏನೆಂಬುದು ನಿಮ್ಗೆ ಅರ್ಥ ಆಗುತ್ತೆ. ಒಂದೊಂದಾಗಿ ನಾವು ತೆಗೆದುಕೊಳ್ಳೋಣ. ನಾನು ಆಗ್ಲೇ ತಿಳಿಸಿದೆ, ಕಳೆದು ಹೋದಂತ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ದೇವರು ತನ್ನ ಮಗನಾದಂತ, ತನ್ನ ಒಬ್ಬನೇ ಕುಮಾರನಾದಂತ, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಕಳಿಸ್ಕೊಟ್ಟ. ಈಗ ಆತನ ಮೂಲಕವಾಗಿ ನಮಗೇನಾಗಿದೆ? ನಂಬಿಕೆಯ ಮೂಲಕ, ಕೃಪೆಯಿಂದ ನಾವು ರಕ್ಷಣೆ ಹೊಂದಿಕೊಂಡಿದ್ದೇವೆ. ಮೊದಲನೇದಾಗಿ ಇಲ್ಲಿ ಕೃಪೆ ಎಂದು ನಾವು ಅರ್ಥ ಮಾಡಿಕೊಳ್ಬೇಕು. ಕೃಪೆ ಎಂಬುದಾಗಿ ಹೇಳುವಾಗ ಇದನ್ನು ಹೊಂದಿಕೊಳ್ಳುವುದಕ್ಕೆ ಅರ್ಹತೆ ಇಲ್ಲ. ನೋಡಿ, ನೀವು 4ನೇ ವಚನದಲ್ಲಿ ನಾವು ಗಮನಿಸ್ಕೊಂಡ್ವಿ, ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿದ. ಅಂದ್ರೆ ಇದನ್ನು ಹೊಂದಿಕೊಳ್ಳಿಕ್ಕೆ ಯಾರಿಗೂ ಅರ್ಹತೆ ಇಲ್ಲ. ಆದ್ರೆ ದೇವರು
ಕರುಣೆ ತೋರಿಸುವುದರ ಮೂಲಕವಾಗಿ, ನಮ್ಮ ಮೇಲೆ ಮಹಾ ಪ್ರೀತಿಯನ್ನು ತೋರಿಸುವುದರ ಮೂಲಕವಾಗಿ ಏನ್ ಮಾಡ್ತಾ ಇದ್ದಾನೆ? ತನ್ನ ಕೃಪೆಯನ್ನು ತೋರಿಸ್ತಾನೆ. ಆ ಕೃಪೆಯ ಮೂಲಕವಾಗಿ ತನ್ನ ಮಗನಾದಂತ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಕಳಿಸ್ಕೊಡ್ತಾನೆ. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ನಮ್ಮೆಲ್ಲರಿಗೋಸ್ಕರ ಪ್ರಾಣ ಕೊಡ್ತಾನೆ. ಮೂರನೇ ದಿನದಲ್ಲಿ ಆತನು ಎಬ್ಬಿಸಲ್ಪಡ್ತಾನೆ. ಎಬ್ಬಿಸಲ್ಪಟ್ಟು ಪರಲೋಕಕ್ಕೆ ಆಸೀನನಾಗಿ ಆತನು ಹೊರಟು ಹೋಗಿ ತಂದೆಯ ಬಲಪಾರ್ಶ್ವದಲ್ಲಿ ಕೂಡಿಸಲ್ಪಟ್ಟಿದ್ದಾನೆ. ಈ ಯೇಸುವನ್ನು, ಅಂದ್ರೆ ಕೂಡಿಸಲ್ಪಟ್ಟಿರ್ತಕ್ಕಂಥ ಈ ಯೇಸುವನ್ನು, ಅಥವಾ ನಿಜವಾಗಿಯೂ ಆರೋಹಣನಾಗಿ ಆ ಒಂದು ಸಂಪೂರ್ಣವಾದಂತ ಪರಿಪೂರ್ಣವಾದಂತ ಅಧಿಕಾರದಲ್ಲಿ ಇದ್ದಾನಲ್ಲ, ಈ ಯೇಸುವನ್ನು ಯಾರ್ಯಾರು ನಂಬುತ್ತಾರೋ ಅವರಿಗೆ ಪಾಪ ಕ್ಷಮಾಪಣೆ ಅಷ್ಟೇ ಅಲ್ಲ, ನಿತ್ಯ ಜೀವ ಅಷ್ಟೇ ಅಲ್ಲ, ಅವರಿಗೆ ರಕ್ಷಣೆ ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ಅವರು ತಮ್ಮ ಪಾಪಗಳಿಂದ ಬಿಡುಗಡೆಯಾಗಿ ಅವರು ದೇವರಿಗೆ ಸಂಬಂಧಿಸಲ್ಪಟ್ಟವರಾಗಿ. ಇದು ಹೇಗೆ ಸಾಧ್ಯವಾಯಿತು? ಕೇವಲ ಕೃಪೆಯಿಂದಲೇ. ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ಕೃಪೆಗೆ ಯಾವ ಮನುಷ್ಯನು ಅರ್ಹನಲ್ಲ, ಆಗ ದೇವರು ತನ್ನ ಕರುಣೆಯಿಂದ, ತನ್ನ ಪ್ರೀತಿಯಿಂದ ನಮಗೆ ಅದನ್ನ ಉದಾರವಾಗಿ ಕೊಡ್ತಾನೆ. ಎರಡನೇದಾಗಿ ನಂಬಿಕೆಯ ಮೂಲಕ ಎಂಬುದಾಗಿ ಹೇಳ್ತಾನೆ. ಇದು ಬಹಳ ಪ್ರಾಮುಖ್ಯ. ನಂಬಿಕೆ ಎಂಬುದಾಗಿ ಹೇಳುವಾಗ ನಮ್ಮ ರಕ್ಷಣೆ ಕೇವಲ ನಂಬಿಕೆಯ ಮೂಲಕ ಮಾತ್ರವೇ ಸಾಧ್ಯವಾಯಿತು. ಅಂದ್ರೆ ಇದು ಯಾವಾಗ ಸುವಾರ್ತೆ ನಮಗೆ ತಲುಪಿಸಲ್ಪಡ್ತೋ, ಯಾವ ಕ್ಷಣದಲ್ಲಿ ಯೇಸು ಕ್ರಿಸ್ತನನ್ನು ನಾವು ಸುವಾರ್ತೆಯ ಮೂಲಕವಾಗಿ ಅರ್ಥ ಮಾಡಿಕೊಂಡುವೋ, ಆ ಕ್ಷಣದಲ್ಲಿ ನಂಬಿಕೆಯನ್ನು ದೇವರು ನಮ್ಮ ಹೃದಯದಲ್ಲಿ ಉಂಟು ಮಾಡಿದ. ಆ ನಂಬಿಕೆ ಮೂಲಕವಾಗಿ ಯೇಸು ಕ್ರಿಸ್ತನನ್ನು ನಾವು ರಕ್ಷಕನು, ಕರ್ತನು ಎಂಬುದಾಗಿ ಅರ್ಥ ಮಾಡಿಕೊಂಡು ಅಂಗೀಕಾರ ಮಾಡಿಕೊಂಡ್ವಿ. ಸೊ ಇದು ಕೃಪೆಯಿಂದ ಮತ್ತು ನಂಬಿಕೆಯಿಂದ ಎಂಬುದಾಗಿ ತಿಳಿಸುತ್ತಾ ಪೌಲ ಹೇಳ್ತಾನೆ, ಇದು ದೇವರ ವರ ಎಂಬುದಾಗಿ ಹೇಳ್ತಾನೆ. ಮೂರನೇ ವಿಷಯ, ನಮ್ಮ ರಕ್ಷಣೆ ನಂಬಿಕೆಯಿಂದ, ನಮ್ಮ ರಕ್ಷಣೆ ಕೃಪೆಯಿಂದ, ಮೂರನೇದಾಗಿ ನಮ್ಮ ರಕ್ಷಣೆ ಎಂಬತಕ್ಕಂಥದ್ದು ದೇವರ ವರವಾಗಿದೆ. ವರ ಎಂಬುದಾಗಿ ಹೇಳುವಾಗ ಒಂದು ಉಚಿತಾರ್ಥವಾದಂತ ಒಂದು ಉಡುಗೊರೆ. ಅದಕ್ಕೆ ನಾವು ಇದನ್ನ ಅನೇಕ ಸಾರಿ ರಕ್ಷಣೆಯನ್ನು ಬಹಳ ಶ್ರೇಷ್ಠ ಒಂದು ದೃಷ್ಟಿಯಿಂದ ನಾವು ಗಮನಿಸೋದಿಲ್ಲ. ಕಾರಣ ಏನಂದ್ರೆ ದೇವರು ಇದನ್ನು ಉಚಿತವಾಗಿ ಉಡುಗೊರೆಯಾಗಿ ಕೊಟ್ಬಿಟ್ಟ. ಅನೇಕ ಸಾರಿ ಉಚಿತವಾದಂತ ಉಡುಗೊರೆಯನ್ನು ನಾವು ಗಂಭೀರವಾಗಿ, ಉತ್ಕೃಷ್ಟವಾಗಿ, ಶ್ರೇಷ್ಠವಾಗಿ ತೆಗೆದುಕೊಳ್ಳೋದಿಲ್ಲ. ಆದ್ರೆ ಆ ಉಚಿತವಾದಂತ ಉಡುಗೊರೆಯ ಹಿಂದೆ ಒಂದು ಗಂಭೀರವಾದಂತ ಕಾರ್ಯ ನಡೆದಿದೆ, ಅಥವಾ ಒಂದು ಶ್ರೇಷ್ಠವಾದಂತ ಕ್ರಯ ಅಲ್ಲಿ ಕೊಡಲ್ಪಟ್ಟಿದೆ ಎಂಬುದನ್ನು ನಾವು ಅನೇಕ ಸಾರಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಈ ಉಚಿತವಾದಂತ ರಕ್ಷಣೆಯ ಉಡುಗೊರೆಯ ಹಿಂದೆ ಒಂದು ಶ್ರೇಷ್ಠವಾದಂತ, ಉತ್ಕೃಷ್ಟವಾದಂತ ಕ್ರಯ ಕೊಡಲ್ಪಟ್ಟಿದೆ. ಆ ಕ್ರಯ ಏನಂದ್ರೆ, ನನಗೋಸ್ಕರ, ನಿಮಗೋಸ್ಕರ, ಇಡೀ ಲೋಕದ ಪಾಪಕ್ಕೋಸ್ಕರ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಸುರಿಸಿದಂತ ತನ್ನ ಸ್ವರಕ್ತ. ಯೇಸು ಕ್ರಿಸ್ತನು ತನ್ನ ಸ್ವರಕ್ತವನ್ನು ಶಿಲುಬೆ ಮೇಲೆ ನಮಗೋಸ್ಕರ ಸುರಿಸುವ ಮೂಲಕವಾಗಿ ನಮ್ಮನ್ನು, ನಾವು ನಂಬುವುದರ ಮೂಲಕವಾಗಿ ನಮ್ಮನ್ನು ಏನ್ ಮಾಡಿದ್ದಾನೆ? ತನ್ನ ಸ್ವರಕ್ತದಿಂದ ಕೊಂಡುಕೊಂಡಿದ್ದಾನೆ. ನಾವು ಆತನಿಗೆ ಸಂಬಂಧಪಟ್ಟವರಾಗಿದ್ದೇವೆ. ಆದ ಕಾರಣ ಈ ಉಚಿತವಾದಂತ ಉಡುಗೊರೆಯ ಹಿಂದೆ ಒಂದು ಶ್ರೇಷ್ಠವಾದಂತ ಕ್ರಯ ಕೊಡಲ್ಪಟ್ಟಿದೆ ಎಂಬುದನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಇದಕ್ಕೆ ನಾವು ಚಿರ ಋಣಿಯಾಗಿರ್ಬೇಕು, ಚಿರ ಕೃತಜ್ಞತರಾಗಿರ್ಬೇಕು ದೇವರಿಗೆ. ಓಕೆ, ಇದು ವರ. ಇದನ್ನು ಹೇಳ್ತಾ ನಾಲ್ಕನೇದಾಗಿ ಹೇಳ್ತಾನೆ, ನಮ್ಮ ರಕ್ಷಣೆಯಲ್ಲಿ ಪುಣ್ಯ ಕ್ರಿಯೆಗಳು ಇಲ್ಲ, ಒಳ್ಳೆಯ ಕಾರ್ಯಗಳು ಇಲ್ಲ. ಇದನ್ನ ಯಾಕೆ ಒತ್ತಿ ಹೇಳ್ತಾನೆ ಅಂದ್ರೆ 10ನೇ ವಚನದಲ್ಲಿ ಇದನ್ನು ಸ್ಪಷ್ಟಪಡಿಸ್ತಾನೆ. 9ನೇ ವಚನದಲ್ಲಿ ಹೇಳ್ತಾನೆ, ಪುಣ್ಯ ಕ್ರಿಯೆಗಳಿಂದ ನಾವು ರಕ್ಷಣೆ ಹೊಂದಿಲ್ಲ. ಒಳ್ಳೆ ಕಾರ್ಯಗಳನ್ನು ಮಾಡೋದ್ರ ಮೂಲಕವಾಗಿ, ಒಬ್ಬರಿಗೆ ಒಳ್ಳೆ ಮಾಡೋದ್ರ ಮೂಲಕವಾಗಿ, ದಾನ ಧರ್ಮಗಳನ್ನು ಮಾಡೋದ್ರ ಮೂಲಕವಾಗಿ, ಗುಡಿ ಗೋಪುರಗಳನ್ನು ಕಟ್ಟುವುದರ ಮೂಲಕವಾಗಿ, ಅನಾಥರನ್ನು ಪೋಷಿಸುವುದರ ಮೂಲಕವಾಗಿ ಅನೇಕ ಒಳ್ಳೆ ಕಾರ್ಯಗಳು ಲೋಕದಲ್ಲಿ ಜನ ಮಾಡ್ತಿದ್ದಾರೆ, ಬಹಳ ಸಂತೋಷ. ಆದ್ರೆ ಯೇಸು ಕ್ರಿಸ್ತನಿಲ್ಲದೆ ಮಾಡುವಂತ ಒಳ್ಳೆ ಕಾರ್ಯಗಳು ಬೇರೆ, ಯೇಸು ಕ್ರಿಸ್ತನು ಇದ್ದು ಮಾಡುವಂತ ಒಳ್ಳೆ ಕಾರ್ಯಗಳು ಬೇರೆ. ಅದನ್ನ ನಾನು ನಿಮಗೆ ಸ್ಪಷ್ಟಪಡಿಸ್ತೇನೆ. 9ನೇ ವಚನದಲ್ಲಿ ಪೌಲ ಹೇಳುವಾಗ, ಪುಣ್ಯ ಕ್ರಿಯೆಗಳಿಂದ, ಒಳ್ಳೆ ಕಾರ್ಯಗಳಿಂದ ನಿಮಗೆ ರಕ್ಷಣೆ ಉಂಟಾಗ್ಲಿಲ್ಲ,
ಆದ ಕಾರಣ ಯಾರು ಹೊಗಳಿಕೊಳ್ಳಿಕ್ಕೆ ಆಸ್ಪದನೇ ಇಲ್ಲ. ಅಂದ್ರೆ ನಾನು ರಕ್ಷಣೆ ಹೊಂದ್ಕೊಂಡೆ, ನನ್ನ ಸ್ವಕಾರ್ಯದಿಂದ, ನನ್ನ ಸ್ವಂತ ಬಲದಿಂದ, ಒಳ್ಳೆಯ ಕಾರ್ಯಗಳಿಂದ, ಅಥವಾ ನಾನು ಮಾಡಿದಂತ ಈ ಪ್ರಮೇಯವಾದಂತ ಅನೇಕ ಒಳ್ಳೆಯ ಕಾರ್ಯಗಳಿಂದ ನಾನು ರಕ್ಷಣೆ ಹೊಂದಿಕೊಂಡಿದ್ದೀನಿ ಎಂಬುದಾಗಿ ಯಾರೂ ದೇವರ ಮುಂದೆ ಹೊಗಳಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಇದು ಸಂಪೂರ್ಣವಾಗಿ ನಂಬಿಕೆಯಿಂದ, ಕೃಪೆಯ ಮೂಲಕ ದೇವರು ತನ್ನ ವರವಾಗಿ, ಉಚಿತವಾದಂತ ಉಡುಗೊರೆಯಾಗಿ ಕ್ರಿಸ್ತನ ಮೂಲಕವಾಗಿ ಕ್ರಿಸ್ತನಲ್ಲಿ ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. ಎರಡು ಮಾತಿಲ್ಲ. ಈಗ ನೋಡಿ 10ನೇ ವಚನ ಅದನ್ನು ತಿಳಿಸುತ್ತಾ ಪೌಲ ಹೇಳ್ತಾನೆ, ನಾನು ಮುಗಿಸ್ತಾ ಇದ್ದೇನೆ. 10ನೇ ವಚನ, ನಾವು ಆತನ ನಿರ್ಮಾಣ ಎಂಬುದಾಗಿ ಹೇಳ್ತಾನೆ. ಇಲ್ಲಿ ನಿಜವಾಗಿ ಅರ್ಥ ಏನಂದ್ರೆ, ನಿರ್ಮಾಣ ಅಂದ್ರೆ ಮರುಸೃಷ್ಟಿ, ನೂತನ ಸೃಷ್ಟಿ, ನೂತನವಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ. ಅದನ್ನೇ ಪೌಲ 2ನೇ ಕೊರಿಂಥ 5ನೇ ಅಧ್ಯಾಯ 17ನೇ ವಚನದಲ್ಲಿ ತಿಳಿಸ್ತಾ, ಯಾರ್ಯಾರು ಕ್ರಿಸ್ತನಲ್ಲಿ ಇದ್ದಾರೋ ಅವರು ನೂತನ ಸೃಷ್ಟಿಗಳಾಗಿದ್ದಾರೆ, ಹಳೆಯದೆಲ್ಲ ಹೊರಟು ಹೋಯಿತು, ಈಗ ಎಲ್ಲವೂ ನೂತನವಾಯಿತು ಎಂಬುದಾಗಿ ಇಲ್ಲಿ ಪೌಲ ತಿಳಿಸ್ತಾ ಇದ್ದಾನೆ. ಈಗ ನೀವು ನೂತನ ಸೃಷ್ಟಿಗಳಾಗಿದ್ದೀರಿ ತಿಳಿಸ್ತಾ ಹೇಳ್ತಾನೆ. ಈಗ ಸತ್ಕಾರ್ಯಗಳು ಎಂಬ ಪದವನ್ನು ಇಲ್ಲಿ ಉಪಯೋಗಿಸ್ತಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಳೆಯ ಜೀವಿತದಲ್ಲಿ ಸತ್ಕಾರ್ಯಗಳು ನೀವು ಎಷ್ಟೇ ಮಾಡಿದ್ರೂ ಅವು ಕೇವಲ ದೇವರ ಮುಂದೆ ಹೊಲಸು ಬಟ್ಟೆಗಳು. ದೇವರು ಅದನ್ನ ಸ್ವೀಕಾರ ಮಾಡೋದಿಲ್ಲ. ಹಳೆಯ ಜೀವಿತದಲ್ಲಿ ಸತ್ಕಾರ್ಯಗಳ ಮೂಲಕವಾಗಿ ಯಾರೂ ರಕ್ಷಣೆ ಹೊಂದಿಕೊಳ್ಳಿಕ್ಕೆ ಸಾಧ್ಯವೇ ಆಗ್ಲಿಲ್ಲ. ಆದ ಕಾರಣ ದೇವರು ಒಪ್ಪಿಕೊಳ್ಳುವಂಥದ್ದು ಒಂದೇ ಸತ್ಕಾರ್ಯ, ಅದ್ಯಾವುದಂದ್ರೆ ಆ ಶಿಲುಬೆಯ ತನ್ನ ಮಗನ ಸತ್ಕಾರ್ಯ. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಮಾಡಿದಂತ ಆ ಮಹಾ ಕಾರ್ಯ, ರಕ್ಷಣೆಯ ಕಾರ್ಯ ಎಂಬತಕ್ಕಂಥದ್ದು ಒಂದೇ, ಅದೊಂದನ್ನೇ ದೇವರು ಒಪ್ಕೊಳ್ತಾನೆ. ಬೇರೆ ಯಾವುದನ್ನು ದೇವರು ಒಪ್ಕೊಳ್ಳೋದಿಲ್ಲ. ಮನುಷ್ಯನು ಮಾಡುವಂತ ಎಲ್ಲಾ ಸತ್ಕಾರ್ಯಗಳು ದೇವರ ಮುಂದೆ ಹೊಲಸು ಬಟ್ಟೆಗಳು. ಈಗ ಪೌಲ ಹೇಳ್ತಾನೆ, ನೀವು ಕ್ರಿಸ್ತನಲ್ಲಿ ಮರುಸೃಷ್ಟಿಯಾಗಿರುವ ಕಾರಣ, ಅಥವಾ ನೂತನ ಸೃಷ್ಟಿಯಾಗಿರುವ ಕಾರಣ, ಹೊಸದಾಗಿ ಹುಟ್ಟಿರುವ ಕಾರಣ, ಬದುಕಿಸಲ್ಪಟ್ಟಿರುವ ಕಾರಣ, ಅಥವಾ ಇನ್ನೊಂದು ರೀತಿಯಲ್ಲಿ ನಾವು ಎಬ್ಬಿಸಲ್ಪಟ್ಟಿರುವ ಕಾರಣ, ಅಥವಾ ನಾವು ಕ್ರಿಸ್ತನಲ್ಲಿ ಕೂಡಿಸಲ್ಪಟ್ಟಿರುವ ಕಾರಣ, ಅಥವಾ ಇನ್ನೊಂದು ಪದದಲ್ಲಿ ನಾವು ತೆಗೆದುಕೊಂಡ ನಾವು ಕ್ರಿಸ್ತನಲ್ಲಿ ರಕ್ಷಿಸಲ್ಪಟ್ಟಿರುವ ಕಾರಣ, ಈಗ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತನಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ. ಸತ್ಕಾರ್ಯಗಳಿಂದ ನಾವು ರಕ್ಷಣೆ ಹೊಂದಿಕೊಳ್ಳಿಲ್ಲ. ಆದರೆ ರಕ್ಷಣೆಯು ಕೇವಲ ಕೃಪೆಯಿಂದಲೇ, ನಂಬಿಕೆಯಿಂದಲೇ ದೇವರ ಉಚಿತಾರ್ಥವಾದಂಥ ಉಡುಗೊರೆಯಾಗಿ ನಮಗೆ ಕ್ರಿಸ್ತನಲ್ಲಿ ಕೊಡಲ್ಪಟ್ಟಿದೆ. ಆದರೆ ಈಗ ರಕ್ಷಿಸಲ್ಪಟ್ಟ ಕಾರಣ ಸತ್ಕಾರ್ಯಗಳನ್ನು ಮಾಡೋದಕ್ಕೋಸ್ಕರವಾಗಿ ದೇವರು ನಿಮ್ಮನ್ನು ಕರೆದಿದ್ದಾನೆ. ಈ ಮೊದಲ 10 ವಚನಗಳನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಜೀವಿತದ ಗುರಿ, ನಮ್ಮ ಜೀವಿತದ ಉದ್ದೇಶ, ನಮ್ಮ ಜೀವಿತದ ದೃಷ್ಟಿ, ಈ ಅಲ್ಪಕಾಲದ ಜೀವಿತ ಹೇಗಿರಬೇಕು, ಹೇಗೆ ಜೀವಿಸಬೇಕು, ಏನ್ ಮಾಡಬೇಕು, ನಮಗಿರ್ತಕ್ಕಂಥ ಕೊಂಚ ಸಮಯದಲ್ಲಿ ನಾವು ಏನ್ ನೆರವೇರಿಸಬೇಕು ಎಂಬುದನ್ನು ಈ ಆತ್ಮಿಕ ದೃಷ್ಟಿ ನಮ್ಮನ್ನು ಬದಲಾಯಿಸುತ್ತೆ. ಸೊ ಒಳ್ಳೆಯ ಕಾರ್ಯಗಳನ್ನು ಮಾಡೋದಕ್ಕೋಸ್ಕರವಾಗಿ, ಒಳ್ಳೆಯ ಕಾರ್ಯಗಳು ಏನು ಎಂಬುದಾಗಿ ನೀವು ಯೋಚನೆ ಮಾಡಬಹುದು. ಸ್ವಲ್ಪ ಸಮಯ ನಾನು ಒಂದು ವಚನ ತೋರಿಸ್ಕೊಟ್ಟು ನಾನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯಕ್ಕೆ ಬನ್ನಿ. ಅಲ್ಲಿ ಕರ್ತನು ಮಾತನಾಡ್ತಾನೆ. ಆ ಪರ್ವತದಲ್ಲಿ ಮೇಲೆ ಆತನು ಕುಳಿತುಕೊಂಡು ಒಂದು ಅದ್ಭುತವಾದಂತ ಬೋಧನೆ ಕೊಡ್ತಾ 5ನೇ ಅಧ್ಯಾಯಕ್ಕೆ ಬನ್ನಿ. 5ನೇ ಅಧ್ಯಾಯ 13 ಮತ್ತು 13ನೇ ವಚನದಿಂದ ನಾನು ಓದ್ತೇನೆ, ಚೆನ್ನಾಗಿ ಗಮನಿಸಿ. ಕರ್ತನೆ ಹೇಳ್ತಾನೆ ವಿಶ್ವಾಸಿಗಳನ್ನು ಕುರಿತು, ತನ್ನ ರಾಜ್ಯದಲ್ಲಿ ಇರ್ತಕ್ಕಂಥ ತನ್ನ ಮಕ್ಕಳಿಗೆ, ತನ್ನ ವಿಶ್ವಾಸಿಗಳಿಗೆ ಕರ್ತನೆ ಹೇಳ್ತಾ ಇದ್ದಾನೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ಯಾತರಿಂದ ಉಪ್ಪಿನ ರುಚಿ ಬಂದಿತು? ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ಯಾವ ಕೆಲಸಕ್ಕೂ ಅದು ಬಾರದು. ಹಾಗೆ ಹೇಳ್ತಾ 14ನೇ ವಚನ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರ್ಲಾರ್ದು. ಮರೆಯಾದಂತ ವಿಶ್ವಾಸಿಗಳಾಗಿ ನಾವು ಜೀವಿಸ್ಲಿಕ್ಕೆ ಆಗೋದಿಲ್ಲ, ನಿಜವಾಗಿ ರಕ್ಷಿಸಲ್ಪಟ್ಟಿದೆ ಆದ್ರೆ. ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪ ಸ್ತಂಭದ ಮೇಲೆ ಇಡ್ತಾರೆ, ಯಾಕಂದ್ರೆ ಎಲ್ಲರಿಗೂ ಅದು ಬೆಳಕು ಕೊಡ್ಲಿ ಅಂತ.
ಆಗ ಅದು ಮನೆಯಲ್ಲಿರೋರೆಲ್ಲರಿಗೂ ಬೆಳಕು ಕೊಡುತ್ತೆ. ಈಗ ನೋಡಿ 16ನೇ ವಚನ. ಅದರಂತೆಯೇ ಅಂದ್ರೆ ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಅದರಂತೆಯೇ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಈಗ ಆದರೆ ಅವರು ಅಂದ್ರೆ ಈ ಲೋಕದವರು, ನಂಬಲೊಲ್ಲದವರು, ಈ ಲೋಕದವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು, ಒಳ್ಳೆಯ ಕಾರ್ಯಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಒಂದು ವಿಷಯ ನಮಗೆ ಸ್ಪಷ್ಟವಾಗ್ತಾ ಇದೆ. ಒಳ್ಳೆಯ ಕಾರ್ಯಗಳಿಂದ ನಾವು ರಕ್ಷಿಸಲ್ಪಟ್ಟಿಲ್ಲ, ಪುಣ್ಯ ಕಾರ್ಯಗಳಿಂದ ನಾವು ರಕ್ಷಿಸಲ್ಪಟ್ಟಿಲ್ಲ. ಕೇವಲ ದೇವರ ಕೃಪೆಯಿಂದಲೇ, ನಂಬಿಕೆಯಿಂದಲೇ, ಕ್ರಿಸ್ತನ ಮೂಲಕವಾಗಿ, ಕ್ರಿಸ್ತನ ಸತ್ಕಾರ್ಯವೆಂಬ ಶಿಲುಬೆಯ ಕಾರ್ಯದ ಮೂಲಕವಾಗಿಯೇ, ಕ್ರಿಸ್ತನಲ್ಲಿಯೇ ಈ ಉಚಿತಾರ್ಥವಾದಂತಹ ಉಡುಗೊರೆಯಾಗಿರ್ತಕ್ಕಂಥ ರಕ್ಷಣೆಯನ್ನು ದೇವರು ನಂಬುವಂತ ಪ್ರತಿಯೊಬ್ಬರಿಗೂ ಅನುಗ್ರಹಿಸಿಕೊಟ್ಟಿದ್ದಾನೆ. ಆದ್ರೆ ನಂಬಿದ ಮೇಲೆ ಒಳ್ಳೆಯ ಕಾರ್ಯಗಳಿಗೋಸ್ಕರವಾಗಿ, ಸತ್ಕಾರ್ಯಗಳಿಗೋಸ್ಕರವಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದನ್ನು ನಾವು ನೆನಪು ಮಾಡಿಕೊಳ್ಬೇಕು. ಸೊ ಈ ಒಳ್ಳೆಯ ಕಾರ್ಯಗಳು ನಾನಾ ರೀತಿಯಲ್ಲಿ ತೋರ್ಪಡ್ತವೆ. ಒಳ್ಳೆಯ ಕಾರ್ಯಗಳನ್ನು ನಾವು ತೆಗೆದುಕೊಳ್ಳುವಾಗ ಅದು ಒಬ್ಬ ವ್ಯಕ್ತಿಯನ್ನು ಕರ್ತನ ಕಡೆಗೆ ಸುವಾರ್ತೆಯ ಮೂಲಕವಾಗಿ ನಡೆಸುವಂಥದ್ದು ಒಂದು ಶ್ರೇಷ್ಠವಾದಂತ ಸೇವೆಯ ಒಳ್ಳೆಯ ಕಾರ್ಯವಾಗುತ್ತೆ. ರಕ್ಷಿಸಲ್ಪಟ್ಟಂತ ವಿಶ್ವಾಸಿಗಳ ಮಧ್ಯದಲ್ಲಿ ನಾವು ಮಾಡುವಂತ ಒಳ್ಳೆಯ ಕಾರ್ಯಗಳು, ಪ್ರಾರ್ಥನೆಯಾಗಿರಲಿ ಅಥವಾ ಅವರಿಗೋಸ್ಕರ ನಾವು ಮಾಡುವಂತ ಪ್ರತಿಯೊಂದು ಒಳ್ಳೆಯ ಕಾರ್ಯಗಳು ದೇವರ ದೃಷ್ಟಿಯಲ್ಲಿ ಅದು ಎಣಿಸಲ್ಪಡುತ್ತೆ. ಮತ್ತು ಈ ಲೋಕಕ್ಕೆ ದೇವರ ಹೆಸರಿನಲ್ಲಿ, ಕ್ರಿಸ್ತನ ಹೆಸರಿನಲ್ಲಿ ನಾವು ಮಾಡುವಂತ ಪ್ರತಿಯೊಂದು ಒಳ್ಳೆಯ ಕಾರ್ಯಗಳು ದೇವರ ದೃಷ್ಟಿಯಲ್ಲಿ ಎಣಿಕೆಯಾಗಿದೆ. ಸೊ ರಕ್ಷಿಸಲ್ಪಟ್ಟ ಮೇಲೆ ನೀವು ಮಾಡುವಂತ ಪ್ರತಿಯೊಂದು ಒಳ್ಳೆಯ ಕಾರ್ಯಗಳು ದೇವರ ದೃಷ್ಟಿಯಲ್ಲಿ ಎಣಿಕೆಯಾಗಿದೆ ಎಂಬುದನ್ನು ಅರ್ಥ ಮಾಡ್ಕೊಳ್ಳಿ. ಆ ಒಳ್ಳೆಯ ಕಾರ್ಯಗಳನ್ನು ಮಾಡೋದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಾನೆ. ಇದನ್ನು ದೇವರು ಮೊದಲೇ ನಿರ್ಮಿಸಿದ್ದ ಅಥವಾ ನೇಮಿಸಿದ್ದ ಎಂಬುದಾಗಿ ಪೌಲ ಹೇಳ್ತಾ ಆ ಒಂದು ವಾಕ್ಯ ಭಾಗದಲ್ಲಿ ಮುಗಿಸ್ತಾನೆ. ಸೊ ನಾವು ಇದನ್ನು ಇವತ್ತು ಮುಗಿಸ್ಲಿಕ್ಕೆ ಒಂದು ಮುಕ್ತಾಯಕ್ಕೆ ನಾವು ಬರ್ತಾ ಇದ್ದೇವೆ. 3 ವಿಷಯಗಳನ್ನ ನಿಮಗೆ ತಿಳಿಸಿದೆ. ಪೌಲ ಎಫೆಸ ಪತ್ರಿಕೆ 2ನೇ ಅಧ್ಯಾಯ ವಚನ 1ರಿಂದ 10ರಲ್ಲಿ 3 ಪ್ರಮುಖವಾದಂತ ವಿಷಯಗಳನ್ನು ನಮಗೆ ಬಯಲುಪಡಿಸ್ತಾ ಇದ್ದಾನೆ. ಮೊದಲನೇದಾಗಿ ವಚನ 1ರಿಂದ 3ರಲ್ಲಿ ಪೌಲ ಹೇಳ್ತಾನೆ, ನಮ್ಮ ಪೂರ್ವ ಸ್ಥಿತಿ ಏನಾಗಿತ್ತು. 4ರಿಂದ 9ರವರೆಗೆ ಪೌಲ ತಿಳಿಸ್ತಾ ಇದ್ದಾನೆ, ಕ್ರಿಸ್ತನಲ್ಲಿ ನಮ್ಮ ಈಗಿನ ಸ್ಥಿತಿ ಅಥವಾ ನಮ್ಮ ನೆಲೆ, ನಿಜವಾದಂತ ನೂತನವಾದಂತ ನೆಲೆ, ನಿಜತ್ವ, ಕ್ರಿಸ್ತನಲ್ಲಿ ನಾವೀಗ ಏನು ಆಗಿದ್ದೇವೆ ಎಂಬುದನ್ನು ತೋರಿಸ್ಕೊಡ್ತಾನೆ. ಕೊನೆಯದಾಗಿ 10ನೇ ವಚನದಲ್ಲಿ ಪೌಲ ಈಗ ನಮ್ಮ ಯಾವ ಉದ್ದೇಶಕ್ಕೋಸ್ಕರವಾಗಿ ನಾವು ಕರೆಯಲ್ಪಟ್ಟಿದ್ದೇವೆ, ನಾವು ಏನನ್ನು ಮಾಡಬೇಕಾಗಿದೆ, ಹೇಗೆ ಜೀವಿಸಬೇಕಾಗಿದೆ ಎಂಬುದನ್ನು 10ನೇ ವಚನದಲ್ಲಿ ಪೌಲ ನಮಗೆ ತಿಳಿಸ್ತಾನೆ. ಒಂದೇ ಅಂಶವಾಗಿ ಹೇಳುವುದಾದರೆ, ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವಾಗಿ ಅಥವಾ ಸತ್ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ರಕ್ಷಿಸಿ ಇಹಲೋಕದಲ್ಲಿ ನೇಮಿಸಿದ್ದಾನೆ. ನಮ್ಮ ಸಮಯ ಬರುವುದಕ್ಕಿಂತ ಮುಂಚಿತವಾಗಿ ಅಥವಾ ಪರಲೋಕಕ್ಕೆ ನಾವು ಹೋಗೋದಕ್ಕಿಂತ ಮುಂಚಿತವಾಗಿ ಕೆಲವು ಒಳ್ಳೆಯ ಕಾರ್ಯಗಳಿಂದ ಪರಲೋಕಕ್ಕೆ ಹೋಗುವಂಥದ್ದು ಎಷ್ಟು ಶ್ರೇಷ್ಠವಾದಂತಹ ಸಂಗತಿಯಾಗಿದೆ ಎಂಬುದನ್ನು ಸ್ವಲ್ಪ ಹೊತ್ತು ನೀವು ಯೋಚನೆ ಮಾಡಿ. ನಾವೇನನ್ನು ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ಈ ಲೋಕದಲ್ಲಿ ಮಾಡುವಂಥದ್ದು ಎಲ್ಲವೂ ಒಂದಿನ ಎಲ್ಲವನ್ನು ನಾವು ಬಿಟ್ಟು ಹೋಗ್ಬೇಕು. ಎಲ್ಲವೂ ಅಳಿದು ಹೋಗುತ್ತೆ ಒಂದಿನ ಬಂದ್ರೆ. ಆದ್ರೆ ಒಂದನ್ನು ಮಾತ್ರ ನಾವು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಅದು ಸುವಾರ್ತೆಯ ಮೂಲಕ ನಾವು ಮಾಡುವಂತ ಈ ಒಳ್ಳೆಯ ಕಾರ್ಯ. ಅಂದ್ರೆ ಎಷ್ಟು ಜನರನ್ನು ಕ್ರಿಸ್ತನಿಗೋಸ್ಕರ ನಾವು ಮುಟ್ಟುತ್ತೇವೋ, ಎಷ್ಟು ಜನರನ್ನು ಕ್ರಿಸ್ತನ ಸುವಾರ್ತೆಯ ಮೂಲಕವಾಗಿ ನಾವು ಗೆದ್ದುಕೊಳ್ತೇವೋ, ಎಷ್ಟು ಜನರನ್ನು ದೇವರ ರಾಜ್ಯಕ್ಕೆ ನಾವು ನಡೆಸ್ತೇವೋ, ಆ ಒಳ್ಳೆಯ ಕಾರ್ಯ ಪರಲೋಕದಲ್ಲೇ ಎಣಿಸಲ್ಪಡುತ್ತೆ. ಅಷ್ಟೇ ಅಲ್ಲ, ನಾವು ಈ ಲೋಕ ಬಿಟ್ಟು ಹೋಗುವಾಗ ನಮ್ಮ ಜೊತೆಗೆ ಅದು ಪರಲೋಕಕ್ಕೂ ಹೋಗುತ್ತೆ. ಏನಂದ್ರೆ ರಕ್ಷಿಸಲ್ಪಡುವಂತ ವಿಶ್ವಾಸಿಗಳು, ರಕ್ಷಿಸಲ್ಪಟ್ಟಂತ ಜನರು
ನಿಮ್ಮ ಮೂಲಕವಾಗಿ ಪರಲೋಕಕ್ಕೆ ಕೂಡ ಬಾಧ್ಯಸ್ಥರಾಗಿದ್ದಾರೆ ಎಂಬ ವಿಷಯ. ಸೊ ಇಂಥ ಒಳ್ಳೆಯ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ. ಸೊ ನಮ್ಮ ಒಂದು ಹಳೆಯ ಜೀವಿತವನ್ನು ನಾವು ಮರೆಯುವುದು ಬೇಡ. ನಮ್ಮ ಈಗಿನ ಸ್ಥಿತಿ ಏನಂದ್ರೆ ನಾವು ಬದುಕಿಸಲ್ಪಟ್ಟಿದ್ದೇವೆ, ಎಬ್ಬಿಸಲ್ಪಟ್ಟಿದ್ದೇವೆ ಮತ್ತು ಕ್ರಿಸ್ತನಲ್ಲಿ ಕೂಡಿಸಲ್ಪಟ್ಟಿದ್ದೇವೆ ಎಂಬುದನ್ನು ಕೂಡ ನಾವು ನೆನಪು ಮಾಡಿಕೊಳ್ಳೋಣ. ಮತ್ತು ನಮ್ಮ ಉದ್ದೇಶ ಯಾವತ್ತೂ ನಾವು ಮರೆಯದೆ ಸುವಾರ್ತೆಯ ಮೂಲಕ ಅನೇಕ ಆತ್ಮಗಳನ್ನು ಗೆದ್ದುಕೊಂಡು ಆ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಅದಕ್ಕೋಸ್ಕರವಾಗಿ ನಾವು ನಮ್ಮ ಜೀವಿತವನ್ನು ಮುಡುಪಾಗಿಟ್ಟು ಅದಕ್ಕೋಸ್ಕರವಾಗಿ ನಮಗಿರ್ತಕ್ಕಂಥ ಈ ಅಲ್ಪ ಕಾಲ ಅಲ್ಪ ಸಮಯವನ್ನು ಈ ಸುವಾರ್ತೆ ಎಂಬ ಒಳ್ಳೆಯ ಕಾರ್ಯಕ್ಕೋಸ್ಕರವಾಗಿ ಜೀವಿಸುವುದಕ್ಕೋಸ್ಕರವಾಗಿ ನಮ್ಮನ್ನು ನಾವು ಕರ್ತನಿಗೆ ಒಪ್ಪಿಸಿಕೊಡೋಣ. ಅದಕ್ಕಿಂತ ಶ್ರೇಷ್ಠವಾದಂಥ ಸಂಗತಿ ಈ ಲೋಕದಲ್ಲಿ ಬೇರೆ ಯಾವುದೂ ಇಲ್ಲ. ಸುವಾರ್ಥ ಸೇವೆ, ಕರ್ತನ ಸೇವೆ, ದೇವರ ಸೇವೆ, ಆತ್ಮಗಳನ್ನು ಪಾಪದಿಂದ ತಪ್ಪಿಸಿ ಪರಲೋಕಕ್ಕೆ ನಡೆಸುವಂತ ಒಂದು ಸೇವೆಗಿಂತ ದೊಡ್ಡ ಸೇವೆ, ದೊಡ್ಡ ಕಾರ್ಯ ಈ ಲೋಕದಲ್ಲಿ ಯಾವುದೂ ಇಲ್ಲ. ನಮಗಿರುವಂತ ಸಮಯಗಳನ್ನು, ನಮಗಿರ್ತಕ್ಕಂಥ ತಲಾಂತುಗಳನ್ನು, ನಮಗಿರ್ತಕ್ಕಂಥ ಒಂದು ಸಮಯವನ್ನು ನಾವು ಚೆನ್ನಾಗಿ ಜಾಗರೂಕತೆಯಿಂದ ಉಪಯೋಗ ಮಾಡಿ ಅನೇಕರನ್ನು ಈ ಒಳ್ಳೆಯ ಕಾರ್ಯದ ಮೂಲಕವಾಗಿ ಕ್ರಿಸ್ತನ ಬಳಿಗೆ ನಡೆಸಲಿಕ್ಕೆ ದೇವರು ನಮ್ಮನ್ನು ಸಾಧನವಾಗಿ ಉಪಯೋಗಿಸಲಿ ಎಂಬುದಾಗಿ ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೇನೆ. ಅದಾದ ಮೇಲೆ ನೀವೆಲ್ಲರೂ ಮತ್ತೆ ಹಾಗೆ ಇರುವುದಾದ್ರೆ ಸ್ವಲ್ಪ ಸಮಯ ನಾವು ಪ್ರಾರ್ಥನೆಯಲ್ಲಿ ಕೂಡ ಕಳೆಯೋಣ. ಪ್ರಾರ್ಥನೆ ಮಾಡೋಣ. ಕರುಣಾನಿಧಿಯಾಗಿರ್ತಕ್ಕಂಥ ಪರಲೋಕದ ದೇವರೇ, ನಮ್ಮನ್ನು ಎಷ್ಟು ಪ್ರೀತಿ ಮಾಡಿದ್ಯಾ ನೀನು. ನಿನ್ನ ಮಹಾಪ್ರೀತಿ ಎಂಥದ್ದು ಎಂಬುದಾಗಿ ಈ ಎಫೆಸ ಪತ್ರಿಕೆಯ 2ನೇ ಅಧ್ಯಾಯದ ಮೊದಲ 10 ವಚನದಲ್ಲಿ ನಮಗೆ ತಿಳಿಸಿದ್ದೀಯಾ. ನಿನ್ನ ಕೃಪೆ ಎಷ್ಟು ಅತಿಶಯವಾಗಿದೆ, ನಿನ್ನ ಪ್ರೀತಿ ಎಷ್ಟು ಅಪಾರವಾಗಿದೆ, ನಿನ್ನ ಕರುಣೆ ಎಷ್ಟು ಅಗಾಧವಾಗಿದೆ ಎಂಬುದನ್ನು ದೇವರೇ ನಿನ್ನ ಒಬ್ಬನೇ ಕುಮಾರನಂತ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿಕೊಡೋದ್ರ ಮೂಲಕವಾಗಿ ತೋರಿಸಿಕೊಟ್ಟಿದ್ದೀಯ. ಆತನು ನಮಗೋಸ್ಕರವಾಗಿ ಸತ್ತನು, ಎಬ್ಬಿಸಲ್ಪಟ್ಟನು, ಈಗ ಪರಲೋಕದಲ್ಲಿ ಕೂಡಿಸಲ್ಪಟ್ಟಿದ್ದಾನೆ. ಒಂದಿನ ಆತನು ಬರುತ್ತಾನೆ, ಎಲ್ಲವನ್ನು ನ್ಯಾಯ ತೀರಿಸುವಂತ ದಿನ ಬಂದೇ ಬರುತ್ತೆ. ಅದಕ್ಕೆ ಮುಂಚಿತವಾಗಿ ದೇವರೇ ನಾವೆಲ್ಲರೂ ದೀನ ಸ್ವಭಾವದಿಂದ ನಮಗಿರ್ತಕ್ಕಂಥ ಈ ಅಲ್ಪ ಕಾಲವನ್ನು ಭಯದಲ್ಲಿಯೂ, ದೇವರ ಭಯದಲ್ಲಿಯೂ ಮತ್ತು ಅವಕಾಶಗಳನ್ನು ಹುಡುಕೊಂಡು ಅನೇಕರನ್ನು ದೇವರ ಕಡೆಗೆ ನಡೆಸಲು, ನಿನ್ನ ರಾಜ್ಯಕ್ಕಾಗಿ ದುಡಿಯಲು, ಈ ಶ್ರೇಷ್ಠವಾದಂತಹ ಸುವಾರ್ತೆ ಎಂಬ ಸತ್ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಲು ನಮ್ಮನ್ನು ಉಪಯೋಗ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕರ್ತನೆ, ಈ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ. ಸತ್ತವರಾಗಿದ್ದ ನಮ್ಮನ್ನು ಬದುಕಿಸಿದಕ್ಕಾಗಿ ಸ್ತೋತ್ರ. ಇಹಲೋಕಕ್ಕೆ ಒಳಪಟ್ಟಂತ ನಮ್ಮನ್ನು ಪರಲೋಕಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡದಕ್ಕಾಗಿ ಸ್ತೋತ್ರ. ಈ ಲೋಕದ ಅಧಿಪತಿಯಾದಂಥ ಸೈತಾನನ ಸರಪಣಿಗಳಿಂದ ಬಿಡಿಸಿ ನಮಗೆ ಪರಿಪೂರ್ಣವಾದಂಥ ಕ್ರಿಸ್ತನಲ್ಲಿ ಬಿಡುಗಡೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಮತ್ತು ದೇವರೇ, ಕಳೆದು ಹೋದಂಥ ನಮ್ಮನ್ನು ಕೃಪೆಯ ಮೂಲಕ ಮತ್ತು ನಂಬಿಕೆಯ ಮೂಲಕ ನಿನ್ನ ಉಚಿತಾರ್ಥವಾದಂಥ ವರವನ್ನು ಕೊಡೋದ್ರ ಮೂಲಕವಾಗಿ ಕ್ರಿಸ್ತನಲ್ಲಿ ನಮ್ಮನ್ನು ರಕ್ಷಿಸೋದಕ್ಕಾಗಿ ಸ್ತೋತ್ರ. ನಾವು ಕೃತಜ್ಞತೆ ಉಳ್ಳವರಾಗಿ ಜೀವಿಸುತ್ತಾ ಅನೇಕ ನಶಿಸಿ ಹೋಗುವಂತ ಆತ್ಮಗಳನ್ನು ಕರ್ತನ ಬಳಿಗೆ ನಡೆಸುವಂತ ಒಳ್ಳೆಯ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂತೆ ಕೃಪೆಯನ್ನು, ಬಲವನ್ನು, ಪವಿತ್ರಾತ್ಮನ ಅತ್ಯಧಿಕವಾದಂತಹ ಕೃಪೆಯನ್ನು ನಮಗೆ ಅನುಗ್ರಹಿಸಿಕೊಟ್ಟು ನಡೆಸೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು. ಒಂದು ನಿಮಿಷ ನೀವೆಲ್ಲರೂ ಹಾಗೆ ಇರುವುದಾದ್ರೆ ನಾವು ಸ್ವಲ್ಪ ಹೊತ್ತು